Hello friends, welcome back again. Study group ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 6 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇವತ್ತಿನ 7th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ಇನ್ನು ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಮತ್ತೆ ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಹೊಸ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 7th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಪಾಪ ನಮ್ ಹೀರೋ ಅವ್ರ ಅಮ್ಮಗೆ ಸರಿಯಾದ ಏಟು ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಇದರಿಂದ ನಮ್ ಹೀರೋಗೆ ಸಖತ್ ಕೋಪ ಬಂದು ಇದಕ್ಕೆಲ್ಲ ಕಾರಣ ಹಾಣೆ ಅಲ್ವಾ, ಅವನೇನಾದ್ರೂ ಮಾಡ್ಬೇಕು ಅಂತ ಟೆರೆಸ್ ಮೇಲೆ ಹೋಗ್ತಾನೆ. ಯೂಶುವಲ್ ಆಗಿ ಅವ್ನ ಅಲ್ತಾನೆ ಇರ್ತಾನೆ ಅಂತ. ಆದ್ರೆ ಅಲ್ಲಿರೋ ಅವ್ರ ಬಾಡಿ ಗಾರ್ಡ್ಸ್ ಅವನನ್ನ ಹೊಡಿಯಕ್ಕೆ ಅಂತ ಬಂದ್ರೆ ನಮ್ ಹೀರೋ ಸುಮ್ನೆ ಇರ್ತಾನ. ಆ 3 ಜನ ಚೆನ್ನಾಗಿ ಬಟ್ಟೆ ಹೋಗ್ದಂಗೆ ಒಗ್ದಾಕ್ಬಿಟ್ಟ ಸ್ಟ್ರೇಟ್ ಆಗಿ ಹಾನ ಹೊಡಿಬೇಕು ಅಂತ ಆಡಿಟೋರಿಯಂಗೆ ಕೂಡ ಬರ್ತಾನೆ. ಆದ್ರೆ ಅದಕ್ ಮುಂಚೆ ಆಡಿಟೋರಿಯಂ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಆ ಪ್ರಿನ್ಸಿಪಲ್ ಬಂದು ಎಲ್ಲಾ ಸ್ಟೂಡೆಂಟ್ಸ್ ನ ನಿಲ್ಸ್ಕೊಂಡು ಸ್ಪೀಚ್ ಕೊಡ್ತಾ ಇರ್ತಾರೆ. ಇಲ್ಲಿ ನೋಡಿ ಎಲ್ಲರೂ ನಮ್ ಯೂನಿವರ್ಸಿಟಿನ ರೋಡಿ ಯೂನಿವರ್ಸಿಟಿ ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ನಮ್ ಯೂನಿವರ್ಸಿಟಿಗೆ ತುಂಬಾ ಕೆಟ್ಟ ಹೆಸರೇ ಬಂದ್ಬಿಟ್ಟಿದೆ. ಇದಕ್ ಮುಂಚೆ ಆತರ ಇರ್ಲಿಲ್ಲ. ಇವಾಗ ಆತರ ಹೆಸರು ಬರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಮಿಸ್ ಲೀನೆ. ಅವರೇ ನಮ್ ಯೂನಿವರ್ಸಿಟಿ ಬಗ್ಗೆ ತುಂಬಾನೇ ತಪ್ಪಾಗಿ ಹೊರಗಡೆ ಹೇಳ್ಕೊಂಡಿರೋದು, ಮ್ಯಾನೇಜ್ಮೆಂಟ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಇವಾಗ ಆ ತಪ್ಪನ್ನ ಸರಿ ಮಾಡ್ಬೇಕಾಗಿರೋದು ಅವ್ರ ಕೈಯಲ್ಲೇ ಇದೆ. ಅವ್ರು ಇಲ್ಲಿ ಬಂದು ಕ್ಷಮೆ ಕೇಳ್ಬೇಕು, ಸಾರಿ ಕೇಳ್ಬೇಕು ಅಂತ ಹೇಳಿ ಇಷ್ಟುದ್ದ ಸ್ಪೀಚ್ ನ ಕೊಡ್ತಾ ಇದ್ದಾನೆ. ನಾವು ಕೂಡ ನೋಡ್ತಾ ಇದ್ರೆ ಮಿಸ್ ಲೀ ಸಾರಿ ಕೇಳಕ್ಕೆ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ಅವ್ರು ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನಾನ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ಗೆ ಚೆನ್ನಾಗೆ ಗೊತ್ತು. ಯಾಕಂದ್ರೆ ಈ ಯೂನಿವರ್ಸಿಟಿ ರೌಡೀಸ್ ಗಾಗಿರೋ ಯೂನಿವರ್ಸಿಟಿನೇ. ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಯೂನಿವರ್ಸಿಟಿನ ಏನು ಅಂತ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ನಮ್ ಟೀಚರ್ ಇಂದ ನನ್ಗೆ ಈ ವಿಷಯ ಗೊತ್ತಾಗಿದ್ದು, ಈ ಯೂನಿವರ್ಸಿಟಿ ಬಗ್ಗೆ ಗೊತ್ತಾಗಿದ್ದು. ಅಂದ್ರೆ ಇವಾಗ ಹಂಗೆ ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಆ ಟೀಚರ್ ಒಬ್ರು ಸತ್ತಿರ್ತಾರಲ್ವಾ, ನಮ್ ಮಿಸ್ ಲೀ ಕೂಡ ಅವಾಗ ಹೇಳಿರ್ತಾರಲ್ವಾ, ಅವರ ಸ್ಟೂಡೆಂಟೇ ಮಿಸ್ ಲೀ ಕೂಡ ಆಗಿರ್ತಾರೆ. ಅವ್ರು ಬಂದು ಈ ಯೂನಿವರ್ಸಿಟಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿರೋ ಮಕ್ಕಳನ್ನೆಲ್ಲ ಚೇಂಜ್ ಮಾಡಕ್ಕೆ ತುಂಬಾನೇ ಟ್ರೈ ಮಾಡಿರ್ತಾರೆ. ಎಲ್ಲಾ ಪ್ರಯತ್ನಗಳನ್ನು ಮಾಡಿರ್ತಾರೆ. ಈಗ ಮಿಸ್ ಲೀ ಮಾಡ್ತಿದಾರಲ್ವಾ, ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ಮತ್ತೆ ಅವ್ರನ್ನ ಹೆಂಗೋ ಒಂದು ಸರಿದಾರಿಗೆ ತರಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರಲ್ವಾ, ಆತರ ಅವಾಗ ಮಾಡಿರ್ತಾರೆ. ಹಂಗಿರ್ಬೇಕಾದ್ರೆ ಒಂದಿನ ಮಿಸ್ ಲೀನ ಮೀಟ್ ಮಾಡಿ ಮಾತಾಡುವಾಗ ಒಂದು ಫೋಟೋನ ತೋರಿಸ್ತಾರೆ. ಅದ್ರಲ್ಲಿ ಮಿಸ್ ಲೀ ಬಂದು ಏನೋ ಸರಿಯಾಗಿ ಓದಿಲ್ವಾ ಬರ್ದಿಲ್ವಾ ಏನೋ ಪನಿಷ್ಮೆಂಟ್ ತಗೊಂಡಿರ್ತಾರೆ. ನೀಲ್ ಡೌನ್ ಮಾಡಿ ಕೈಯೆಲ್ಲ ಮೇಲೆ ಎತ್ತಿರ್ತಾರೆ. ಈಗ ಟೀಚರ್ ಆ ಫೋಟೋನ ತೋರಿಸ್ಬಿಟ್ಟು, ಇಲ್ಲಿ ನೋಡು ನಿಂದ್ ಫೋಟೋ ನನ್ನ ಹತ್ರ ಇದೆ, ಏನೇನದು ಈ ಸತಿ ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂತಂದ್ರೆ ಈ ಫೋಟೋನ ಎಲ್ಲಾರ್ಗು ತೋರಿಸ್ಬಿಡ್ತೀನಿ, ಎಲ್ಲಾರ್ಗು ಕೊಟ್ಬಿಡ್ತೀನಿ ಅಂತ ಹೇಳಿ ಮಿಸ್ ಲೀನ ರೇಗಿಸ್ತಾ ಇರ್ತಾರೆ. ಆತರ ಮಿಸ್ ಲೀಗೆ ಒಂದು ಫೇವರೇಟ್ ಟೀಚರ್ ಆಗಿದ್ದವ್ರೆ ಇವರು. ಮೋಸ್ಟ್ಲಿ ಪರ್ಸನಲ್ ಟ್ಯೂಷನ್ ಏನಾದ್ರು ತೆಗಿತಾ ಇದ್ರೆ ಏನು ಅಂತ ಗೊತ್ತಿಲ್ಲ. ಆತರ ಮಿಸ್ ಲೀಗೆ ತುಂಬಾನೇ ಕ್ಲೋಸ್ ಆಗಿರೋ ಟೀಚರ್ ಇವರು. ಅವಾಗ್ಲೇ ಅವರು ಯೂನಿವರ್ಸಿಟಿ ಬಗ್ಗೆ ಕೂಡ ಮಿಸ್ ಲೀ ಹತ್ರ ಹೇಳಿರ್ತಾರೆ. ಬಟ್ ಈ ತರ ವಿಷಯ ಹೇಳಿ ಒಂದು 2-3 ಡೇಸ್ ಗೆನೆ ಪಾಪ ಟೀಚರ್ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಮಿಸ್ ಲೀ ಹೋಗಿ ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾರೆ. ಅವಾಗಿಂದ ಅವ್ರಿಗೆ ಆ ಟೀಚರ್ ತರನೇ ಆಗ್ಬೇಕು, ಕೆಟ್ಟ ಸ್ಟೂಡೆಂಟ್ಸ್ ನೆಲ್ಲ ಒಳ್ಳೆ ದಾರಿಗೆ ತರಬೇಕು, ಈ ಯೂನಿವರ್ಸಿಟಿಗೆ ಟೀಚರ್ ಆಗಿ ಬರ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟು ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ಯೂನಿವರ್ಸಿಟಿಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಕೂಡ ಇದೇ ಯೂನಿವರ್ಸಿಟಿಗೆ ಬಂದಿರೋದು. ಈಗ ಈ ವಿಷಯನೆಲ್ಲ ಅವರು ಸ್ಟೇಜ್ ಮೇಲೆ ಹೇಳ್ತಾ ಇದ್ರೆ ಎಲ್ಲರೂ ಇವಳು ಬ್ಯಾಗ್ ಬಂದಿದ್ದೆಲ್ಲ ಹೇಳ್ತಿದ್ದಾಳೆ, ಸಾರಿ ಹೇಳು ಅಂದ್ರೆ ಈ ತರ ಮಾತಾಡ್ತಿದ್ದಾಳೆ ಅಂತ ನೋಡ್ತಾರೆ. ಬಟ್ ಮಿಸ್ ಲೀ ಮಾತಾಡ್ತಾ ಇರೋದನ್ನ ನೋಡಿ ಕೆಲವರು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಈ ತರ ಇರ್ಬೇಕಾದ್ರೇನೆ ನಮ್ ಹೀರೋ ಒಳಗಡೆ ಎಂಟ್ರಿ ಆಗಿ ಹಾನ್ ನೋಡಿ ಅವ್ನ ಮಖಕ್ಕೆ ಸರಿಯಾಗಿ ಒಂದ್ ಪಂಚನ ಕೊಟ್ಟಿರ್ತಾನೆ. ಆದ್ರೆ ಹಾನ್ ಏನು ಸುಮ್ನೆ ಇಲ್ಲ, ತಿರ್ಗಿಸ್ಕೊಂಡ್ ನಮ್ ಹೀರೋಗೆ ಕೂಡ ಒಂದು ಪಂಚನ ಕೊಡ್ತಾನೆ. ಆದ್ರೆ ಇಬ್ರು ಹೆಂಗ್ ನಿಂತಿರ್ತಾರೆ ಅಂದ್ರೆ ಏನು ಆಗೇ ಇಲ್ಲ ಇಲ್ಲಿ ಅನ್ನೋ ತರ ಫೋರ್ಸ್ ಕೊಟ್ಕೊಂಡು ನಿಂತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾನು ಹೊಡೆದೇ ತಾನೆ, ನಿನ್ಗೆ ನೋವಾಯ್ತು ತಾನೆ, ನೋವಾದ್ರೆ ಅದನ್ನ ಮುಖದಲ್ಲಿ ತೋರಿಸ್ಕೋ, ಈ ತರ ಕವರ್ ಮಾಡ್ಕೊಂಡು ಕೇವಲವಾಗಿ ನಿಂತ್ಕೋಬೇಡ ಅಂತ ಹೇಳ್ತಾನೆ. ಇವಾಗ ಹಂಗೆ ಟೆರೆಸ್ ಮೇಲೆ ಇರೋ 3 ಜನನ ತೋರಿಸ್ತಾರೆ. ಚೆನ್ನಾಗಿ ನಮ್ ಹೀರೋ ಕೈಯಲ್ಲಿ ಒದೆ ತಿಂದ್ಬಿಟ್ಟು ಮುಖದ ಮೇಲೆ ಅಲ್ಲಲ್ಲಿ ಟೊಮೆಟೊ ಹಣ್ಣುಗಳನ್ನ ಇಟ್ಕೊಂಡು ಮಲಗಿರ್ತಾರೆ. ಅವರಲ್ಲೇ ಅವರು ತುಂಬಾನೇ ಬೈವಾಗಿ ಮಾತಾಡ್ತಾ ಇರ್ತಾರೆ. ಹೋಯ್ತು ಎಲ್ಲ ಹೋಯ್ತು, ಅವನೊಬ್ಬನ್ನ ನಾವ್ 3 ಜನ ಸೇರ್ಕೊಂಡು ಹೊಡಿಯಕ್ ಆಗಿಲ್ಲ ಅಂತ ಹಾನ್ಗೆ ಗೊತ್ತಾದ್ರೆ ನಮ್ 3 ಜನ ಕತೆ ಮುಗೀತು. ನಮ್ಮನ್ ಏನ್ ಮಾಡ್ತಾನೋ ಏನೋ ಅವನು, ನನಗ್ ಬಾಡಿ ಗಾರ್ಡ್ ಆಗಿರೋದಕ್ಕೆ ನೀವ್ ಲಾಯಕ್ಕೆ ಇಲ್ಲ ಅಂತ ಹೇಳಿ ನಮ್ ಸಾಯ್ಸ್ ಹಾಕಿದ್ರು ಹಾಕ್ಬಿಡ್ತಾನೆ ಅಂತ ಬೈದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆ ವೈಟ್ ಹೇರ್ಸ್ ಅವ್ನ್ ಇರ್ತಾನಲ್ಲ, ಅವ್ನ್ ಹೇಳ್ತಾನೆ, ಹೋಯ್ತು ಎಲ್ಲ ಹೋಯ್ತು, ಇನ್ಮೇಲೆ ನೀನ್ ದುಡ್ಡಿಗೆ ಏನ್ ಮಾಡ್ತೀಯೋ ಏನೋ ಅಪ್ಪ ಅಂತ ಸ್ವಲ್ಪ ಕಿಂಡಲ್ ಆಗಿ ಮಾತಾಡಿದ ತಕ್ಷಣ ಇಷ್ಟೊತ್ತು ಅಂತ ಅಳ್ತಾ ಇದ್ದ ಅಲ್ವಾ, ಅವ್ನಿಗೆ ಟೆನ್ಷನ್ ಆಗೋಯ್ತು. ಹಂಗೆ ಎದ್ದು ವೈಟ್ ಕೂದ್ಲೋನ ಹೊಡಿಯಕ್ಕಂತಾನೆ ಹೊರಟೋಗ್ತಾನೆ. ಆದ್ರೆ ಇನ್ನೊಬ್ಬ ಕೂತಿದ್ದ ಅಲ್ವಾ, ಅವನು ಸರಿ ಬಿಡೋ, ಏನಾಗಿಲ್ಲ ಬಿಡೋ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಈ ತರ ಒಂದ್ ಕಡೆ ನಡೀತಾ ಇದ್ರೆ ಆ ವೈಟ್ ಹೇರ್ಸ್ ಅವನು ಕೈಯಲ್ಲಿ ಒಂದು ಚಿಕ್ಕ ಬುಕ್ ತರ ಇಟ್ಕೊಂಡಿರ್ತಾನೆ. ಅದನ್ನ ನೋಡ್ತಾ ಇದ್ದಾನೆ. ಆಕ್ಚುಲಿ ಇವನು ಒಂದು ಸ್ಟೂಡೆಂಟ್ ಅಲ್ವಾ, ತುಂಬಾ ಚೆನ್ನಾಗಿ ಓದೋ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಬಟ್ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಇವರು ಹಾನ್ ಹತ್ರ ಕೆಲಸ ಮಾಡ್ತಾ ಇರೋದು. ಹಾನ್ ಟಾರ್ಗೆಟ್ ಮಾಡೋದು ಕೂಡ ಆತರ ಸ್ಟೂಡೆಂಟ್ಸ್ ನೇ ಅಲ್ವಾ, ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅಂತ ನೋಡಿ ಅವ್ರಿಗೆ ದುಡ್ಡಾಸೆ ತೋರಿಸಿ ಇವನ್ಗೆ ಆಳಾಗಿ ಕೆಲಸ ಮಾಡಿಸ್ಕೊಳ್ಳೋದು, ರೌಡಿ ತರ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇರೋದು. ತುಂಬಾ ಜನ ಕೆಟ್ಟವ್ರು ಅಂತ ಹೇಳಕ್ ಆಗಲ್ಲ, ಕೆಲವರು ಪಾಪ ತುಂಬಾನೇ ಒಳ್ಳೆಯವ್ರು ಇದ್ದಾರೆ ಇವ್ರ ಗ್ಯಾಂಗ್ ಅಲ್ಲಿ. ಅದ್ರಲ್ಲಿ ಇವನ್ ಕೂಡ ಒಬ್ಬ ಅಂತ ಕಾಣಿಸುತ್ತೆ. ಸೊ ದುಡ್ಗೋಸ್ಕರನೇ ಪಾಪ ಇವರು ಈ ತರ ಅವನ ಹತ್ರ ಸಿಕ್ಕಾಕೊಂಡು ಕಷ್ಟ ಪಡ್ತಾ ಇರೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಅವ್ನ್ ರೆಗ್ಯುಲರ್ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ. ಎಲ್ಲಾರ ಮುಂದೆ ನಮ್ ಹೀರೋ ಬೇರೆ ಹೊಡೆದ್ಬಿಟ್ಟ ಅಲ್ವಾ, ಸೊ ಟೆನ್ಷನ್ ಆಗಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಕ್ಯಾಪ್ ಹಾಕೊಂಡಿರೋನು ಬರ್ತಾನೆ. ಅವ್ನ್ ಬಂದು ಹೇಳ್ತಾನೆ, ನನ್ಗೆ ಫಸ್ಟ್ ಇಂದಾನು ಆ ಮಿಸ್ ಲೀ ಮೇಲೆ ಡೌಟ್ ಇತ್ತು. ಇದೇ ತರ ಕ್ಯಾರೆಕ್ಟರ್ ಎಲ್ಲೋ ನೋಡಿದೀನಿ,
ಎಲ್ಲೋ ನೋಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ, ಡೌಟ್ ಅಲ್ಲೇ ಇದ್ದೆ. ಆದ್ರೆ ಇವತ್ತು ಅವ್ರ ಬಾಯಾರೇನೆ ಹೇಳಿದಾರಲ್ವಾ, ಆ ಟೀಚರ್ ತರನೇ ನಾನು ಇರ್ಬೇಕು, ಅವ್ರ ಆಸೆ ಪಟ್ಟಂಗೆ ಇರ್ಬೇಕು, ಮಕ್ಕಳನ್ನೆಲ್ಲ ಚೇಂಜ್ ಮಾಡ್ಬೇಕು, ತಿರುಗಿಸ್ಬೇಕು, ಮರಗಿಸ್ಬೇಕಂತೆಲ್ಲ ಹೇಳ್ತಾ ಇದ್ದಾಗ ನನಗ್ ಕನ್ಫರ್ಮ್ ಆಗೋಯ್ತು ಆ ಟೀಚರ್ ಸ್ಟೂಡೆಂಟೇ ಮಿಸ್ ಲೀ ಅಂತ. ಇನ್ನೇನು ಅವ್ರ ಕನ್ಸು ನಾನು ನೆರವೇರಿಸ್ತೀನಿ, ಅವ್ರ ತರ ನಾನ್ ಆಗ್ತೀನಿ ಅಂತ ಬಂದವ್ರಿಗೆ ಅವ್ರಿಗಾಗಿ ತರಾನೇ ಆಗ್ಬೇಕಲ್ವಾ, ಇವ್ರಿಗೊಂದ್ ದಾರಿ ಕಾಣಿಸ್ಬೇಕಲ್ವಾ ಅಂತ ಹೇಳ್ತಿದ್ದಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹಾನ್ ಸೈಲೆಂಟ್ ಆಗೇ ಇರ್ತಾನೆ. ಯಾಕಂದ್ರೆ ಹಾನ್, ನಿನಗೆ ಚೆನ್ನಾಗ್ ಗೊತ್ತು ಇವಾಗ ನಡೀತಾ ಇರೋದಕ್ಕೆಲ್ಲ ಮುಖ್ಯ ಕಾರಣ ಮಿಸ್ ಲೀನೆ ಅಂತ. ಅವರೇ ಇಲ್ದೇರೋ ಬಲ್ದೇರೋದೆಲ್ಲ ಮಾಡ್ತಾ ಇದಾರೆ. ಸ್ಟಡಿ ಗ್ರೂಪ್ ಒಂದ್ ಕಡೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಕಂಪ್ಲೇಂಟ್ ಕೊಡೋದು, ಮುಖ್ಯವಾಗಿ ನಿನ್ನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇನ್ನಷ್ಟು ಹಚ್ಚಿ ಬಿಡ್ತಾ ಇರ್ತಾನೆ. ಹಾನ್ ಅದ್ರ ಬಗ್ಗೆ ಒಂಥರ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟೇ ಇಲ್ಲ, ಇವ್ರ ಇವಾಗ ಈ ತರ ಮಾತಾಡ್ಕೊಳ್ಳೋದೆಲ್ಲ ನೋಡಿದ್ರೆ ಇದಕ್ಕೂ ಮುಂಚೆ ಆ ಟೀಚರ್ ಸಾಯೋದಕ್ಕೆ ಕಾರಣ ಕೂಡ ಇವರೇ ಇರಬಹುದೇನೋ, ಏನೋ ಪ್ಲಾನ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದೇನು ಅಂತ ಮುಂದಕ್ಕೆ ನೋಡೋಣ. ಆದ್ರೆ ಈಗ ಹೀರೋ ಮೇಲೆ ನಮ್ಮ ಹಾನ್ಗೆ ಅಷ್ಟೊಂದು ಕೋಪ ಇಲ್ಲ. ಅವನು ಕೋಪ ಇರೋದು ಆ 3 ಜನ ಬಾಡಿ ಗಾರ್ಡ್ಸ್ ಮೇಲೆ. ನನ್ನ ಒಡಿಯೋಷ್ಟು ಅವ್ರು ಬಿಟ್ಟಿದಾರಲ್ವಾ, ಆ ಒಂದು ಸೋಡಾ ಬುಡ್ಡಿನ ಅವ್ರ ಕೈಲಿ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂದ್ರೆ ಫಸ್ಟ್ ಅವ್ರ ಗತಿ ಕಾಣಿಸ್ಬೇಕು ಅಂತ ಇವ್ರು ಯಾರಿಗೋ ಕಾಲ್ ಮಾಡ್ತಿದ್ದಾನೆ. ಅಂದ್ರೆ ಬೇರೆ ರೋಡಿಗಳನ್ನ ಕೂಡ ಇವ್ನ ಕಡೆ ಇಟ್ಕೊಂಡಿದ್ದಾನೇನೋ. ಸೊ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಆ 3 ಜನನ ಏನ್ರಳದು ಸಿಕ್ಕಾಕಿಸ್ಬಿಡಿ, ಅವ್ರ ಕತೆನ ಮುಗಿಸ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅವ್ರಿಗಿಂತ ಇವನೇ ದೊಡ್ಡ ರೋಡಿ ಅಂತ ಕಾಣಿಸುತ್ತೆ. ಇವನ್ ಇತ್ರ ಅವ್ನ್ಗಾಗಿರೋ ಪ್ಲಾನ್ ಅವನು ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ವೈಟ್ ಹೇರ್ಸ್ ಇಟ್ಕೊಂಡಿರ್ತಾನಲ್ವಾ, ಅವ್ರ ತಾತನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾನೆ. ಅವ್ರಿಗೇನೋ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಈಗ ಅವ್ನೋಗಿ ಅವ್ರ ತಾತ ಹತ್ರ ಮಾತಾಡುವಾಗ ಅವ್ರ ತಾತ ಹೇಳ್ತಾರೆ, ಇಲ್ಲಿ ನೋಡಪ್ಪ, ನನ್ಗೆ ಆಲ್ರೆಡಿ ವಯಸ್ಸಾಗಿದೆ, ನಾನು ಇನ್ನೆಷ್ಟು ದಿನ ಬದುಕಿರ್ತೀನಿ, ನಾನ್ ಸಾಯ್ತೀನಿ ಅಂತ ನನ್ಗೆ ಗ್ಯಾರಂಟಿಯಾಗಿ ಗೊತ್ತು. ಅದಕ್ಕಂತ ನೀನು ಹಾಸ್ಪಿಟಲ್ ಅಲ್ಲಿ ದುಡ್ಡು ಕಟ್ಬೇಕು ಅಂತ ಹೇಳಿ ತುಂಬಾ ಕಷ್ಟ ಪಡ್ಬೇಡ. ನೀನ್ ಓದೋದ್ರ ಮೇಲೆ ಗಮನ ಕೊಡು. ನಿನ್ ಕೈಲಾದ್ರೆ ಕಟ್ಟು, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ನಾಳೆ ದಿನ ಓದೇ ನಿನ್ ಕೈ ಹಿಡಿಯೋದು. ನನ್ ಕಡೆ ಗಮನ ಕೊಡೋದನ್ನ ಬಿಟ್ಬಿಟ್ಟು ನೀನ್ ಫಸ್ಟ್ ಚೆನ್ನಾಗಿ ಓದಪ್ಪ, ಓದಿದ್ರೇನೆ ನಿನ್ಗೆ ಫ್ಯೂಚರ್ ಇರೋದು ಅಂತ ಪಾಪ ತುಂಬಾನೇ ಮೋಟಿವೇಟ್ ಆಡೋಕು ಹೇಳ್ತಾರೆ. ಒಂದ್ ಕಡೆ ತುಂಬಾನೇ ಬೇಜಾರಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ಈ ವೈಟ್ ಹೇರ್ಸ್ ಅವ್ನು ಹೇಳ್ತಾನೆ, ತಾತ ನೀವ್ ಸುಮ್ನೆ ಏನೇನೋ ಹೇಳ್ಬೇಡಿ, ನಿಮ್ಗೇನು ಆಗಲ್ಲ, ನಾನಿದ್ದೀನಿ, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಪಾಪ ಅವ್ರ ತಾತಗೆ ತರ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅವ್ರ ತಾತನ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಇವನ ಹಾನ್ ಹತ್ರ ಕೆಲಸ ಮಾಡ್ತಾ ಇರೋದೇನೋ. ಅದು ಬಿಟ್ಟು ಇವ್ನು ತುಂಬಾನೇ ಒಳ್ಳೆಯವನು. ಈಗ ಅವ್ರ ತಾತನ ಮಾತಾಡ್ಸ್ಕೊಂಡು ಅಲ್ಲಿ ಎಂಟ್ರೆನ್ಸ್ ಕೌಂಟರ್ ಇರುತ್ತಲ್ಲ, ರಿಸೆಪ್ಷನ್, ಅಲ್ಲಿ ಬಂದಾಗ ಅಲ್ಲಿರೋರು ಹೇಳ್ತಾರೆ, ಇಲ್ಲಿ ನೋಡಪ್ಪ, ನಿಮ್ ತಾತದು ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನೀನು ಒಂದು ಸ್ಟೂಡೆಂಟ್, ಎಷ್ಟು ಅಮೌಂಟ್ ನಿನ್ ಕೈಲೂ ಅರೇಂಜ್ ಮಾಡಕ್ ಆಗತ್ತೆ, ನನ್ಗೆ ಅರ್ಥ ಆಗುತ್ತೆ. ಇದ್ರೂನು ನಾವ್ ನಮ್ಮ ಹೈಯರ್ ಅವ್ರಿಗೆಲ್ಲ ನಾನು ರಿಪೋರ್ಟ್ ಕೊಡ್ಬೇಕಲ್ವಾಪ, ಆದಷ್ಟು ಬೇಗ ಸ್ವಲ್ಪ ಅಮೌಂಟ್ ನ ಪೇ ಮಾಡೋ ದಾರಿನ ನೋಡು ಅಂತ ಹೇಳ್ತಾರೆ. ಅವ್ನು ಕೂಡ ಏನು ಪ್ರಾಬ್ಲಮ್ ಇಲ್ಲ ಸರ್, ಆಯ್ತು ನಾನು ಬೇಗ ಬಂದು ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಇದು ಈ ತರ ಕಷ್ಟಗಳು ಕಣ್ಮುಂದೆ ಬರ್ತಾ ಇದ್ದಾಗ ಒಳ್ಳೆ ದಾರಿ ತುಳಿತಾರ, ಕೆಟ್ಟ ದಾರಿ ತುರಿತಾರ. ಪಾಪ ಈ ವೈಟ್ ಹೇರ್ಸ್ ಅವ್ನ್ಗೆ ಬೇರೆ ವಿಧಿ ಇಲ್ದೆ ಆ ಹಾನ್ ಹತ್ರ ಈ ತರ ಕಷ್ಟ ಪಟ್ಕೊಂಡಿರೋದು. ಈಗ ಅವನೋಗಿ ಈ ಕಾಯಿನ್ ಹಾಕಿದ್ರೆ ಜ್ಯೂಸ್ ಬರುತ್ತಲ್ಲ, ಆತರ ಒಂದು ಮೆಷಿನ್ ಹತ್ರ ನಿಂತಿರ್ತಾನೆ. ಕಾಯಿನ್ ಹಾಕ್ತಾನೆ, ಬಟ್ ಜ್ಯೂಸ್ ಬರ್ತಲ್ಲ. ಯಾಕಂದ್ರೆ ಕಾಯಿನ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಯಾರೋ ಬಂದು ಕಾಯಿನ್ ಹಾಕ್ತಿದ್ದಾರೆ, ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ಯಾಕಂದ್ರೆ ಅವ್ರ ಅಮ್ಮನು ಅದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೇನೋ, ಸೊ ನಾ ಜಾಗಕ್ಕೆ ಬಂದಿರ್ತಾನೆ. ಈಗ ಇವರಿಬ್ರು ಕುತ್ಕೊಂಡು ಮಾತಾಡುವಾಗ ಆ ವೈಟ್ ಹೇರ್ಸ್ ಅವ್ನು ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಅವತ್ತು ಬೇಕಂತ ಮಾಡ್ಲಿಲ್ಲ. ಆಕ್ಚುಲಿ ನೀನು ಅವತ್ತು ನಮ್ನ ಒಡಿಯಕ್ ಬಂದಾಗ ನಾನೇನು ಅಂತ ಅನ್ಕೊಂಡಿದ್ದೆ, ಆಮೇಲೆನೆ ಅರ್ಥ ಆಗಿದ್ದು ನಿಮ್ಮ ಅಮ್ಮನ ಅವರು ಅಟ್ಯಾಕ್ ಮಾಡಿದ್ದಾರೆ, ನಿಮ್ಮಮ್ಮ ಸಾಯೋ ಬದುಕೋ ಸ್ಥಿತಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಆ ಕೋಪದಲ್ಲೇ ನೀನ್ ಬಂದಿರೋದು ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಆಗಿದ್ರೆ ನಾನು ಅವತ್ತು ಸೈಲೆಂಟ್ ಆಗ್ಬಿಡ್ತಾ ಇದ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಇವ್ನ ಹತ್ರ ಮಾತಾಡೋದ್ ನೋಡಿದ್ರೇನೆ ಗೊತ್ತಾಗುತ್ತೆ ಒಳ್ಳೆಯವನು ಅಂತ. ಆಗ ನಮ್ ಹೀರೋ ಹೇಳ್ತಾನೆ, ಅದೆಲ್ಲ ಏನು ಪರವಾಗಿಲ್ಲ ಬಿಡು, ನಾನ್ ನಿಮ್ಮನ್ನ ಒಡಿಬೇಕಾದ್ರೆ ನಿನ್ ಪಾಕೆಟ್ ಇಂದ ಸಣ್ಣದೊಂದು ಬುಕ್ ಬಂದು ಬಿತ್ತು, ಅದ್ರಲ್ಲೆಲ್ಲ ನೋಟ್ಸೇ ಇತ್ತು, ನಾನ್ ಚೆನ್ನಾಗಿ ಗಮನಿಸ್ತೆ. ನೀನ್ ಚೆನ್ನಾಗಿ ಓದೋವನೇ ತಾನೆ, ಮತ್ತೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದಲ್ವಾ, ಏನಕ್ಕೆ ಹಾನ್ ಹತ್ರ ಈ ತರ ಕೆಲಸ ಮಾಡ್ತಾ ಇದೆಯಾ ಅಂದಾಗ ಇವ್ನ್ ಹೇಳ್ತಾನೆ, ನೀನ್ ಹೇಳೋದು ನಿಜಾನೇ, ಹಾನ್ನ ಬಿಟ್ಟು ಹೋಗೋದು ಈಸಿ ಅಂತ ನಾನು ಅನ್ಕೊಂಡೆ. ಆಮೇಲೆ ಒಂದಿನ ಯೋಚನೆ ಮಾಡಿದಾಗ ನನ್ ಗೊತ್ತಾಯ್ತು ಹಾನ್ನ ಬಿಟ್ಟು ಹೋಗಕ್ ಆಗಲ್ಲ ಅಂತ. ಯಾಕಂದ್ರೆ ಈಗ ನಾನು ಹಾನ್ನ ಬಿಟ್ಟು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆ ಕೆಲಸ ಮಾಡೋ ಹತ್ರ ಇರೋ ಜನಗಳಾಗಿರ್ಬೋದು, ಒಬ್ರಲ್ಲ ಒಬ್ರು ಹಾನ್ ಕಡೆಯವ್ರು ಆಗಿರ್ತಾರೆ. ಅದರಿಂದ ಫ್ಯೂಚರ್ ಅಲ್ಲಿ ಮತ್ತೆ ನನ್ಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಅವನ ಬಿಟ್ಟು ನನ್ ಕೈಲಿ ಹೋಗಕ್ ಆಗಲ್ಲ ಅಂತ ಇವ್ನ್ ಹೇಳ್ತಾನೆ. ಅದೇ ಟೈಮ್ ಅಲ್ಲಿ ಆ ವೈಟ್ ಹೇರ್ಸ್ ಅವ್ನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಇವನ್ ಜೊತೆ ಇದ್ರಲ್ಲ ಇನ್ನಿಬ್ರು ಅವರೇ ಇವ್ನ್ಗೆ ಫೋನ್ ಮಾಡಿರೋದು. ಇಲ್ಲೋಡೋ ಎಲ್ಲೋ ಇದೆಯಾ, ದಯವಿಟ್ಟು ಯಾರ್ ಕಣ್ಗೂ ಕಾಣದೆ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ಬಿಡೋ, ಯಾಕಂದ್ರೆ ಹಾನ್ ಬಂದು ನಮ್ಮನ್ನ ಒಡಿಯಕ್ಕಂತಾನೆ ಬೇರೆ ಜನಗಳನ್ನ ಏರ್ಪಾಡ್ ಮಾಡಿದಾನೆ. ಅವ್ನಿಗೆ ಬಾಡಿ ಗಾರ್ಡ್ ಕೆಲಸ ನಾವ್ ಸರಿಯಾಗಿ ಮಾಡಕ್ ಆಗಿಲ್ಲ ಅಂತ ನನ್ನ ಸರಿಯಾಗಿ ಹೊಡೆದಾಕ್ಬಿಟ್ರು ಕಣೋ, ನೀನ್ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ಬಿಡು ಅಂತ ಹೇಳ್ತಾ ಇರ್ತಾನೆ. ಈ ತರ ಹೇಳಿ ಕಾಲ್ ನ ಕಟ್ ಮಾಡಿಲ್ಲ. ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ಇಬ್ರು ಬಂದಿರ್ತಾರೆ. ಇವರು ರಿಯಲ್ ರೌಡೀಸ್ ಅಂತ ಕಾಣುತ್ತೆ. ಇವ್ರ ಆ ಜಾಗಕ್ಕೆ ಬಂದ್ಬಿಟ್ಟು, ಏನಪ್ಪಾ ಇಲ್ಲಿ ಕುತ್ಕೊಂಡಿದ್ಯಾ, ಬಾ ಹೋಗೋಣ, ಬರ್ತೀಯಾ ಅಥವಾ ಹೊಡೆದು ಕರ್ಕೊಂಡು ಹೋಗ್ಬೇಕಾ ಅನ್ನೋ ತರ ಬೆದರಿಸಿದಾಗ ಇವನಿಲ್ಲ ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಅಡ್ಡ ಹೋಗ್ತಾನೆ. ಇಲ್ಲೋಡಿ ಯಾರ್ ನೀವು, ಇವಾಗ ಏನಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮನ್ನ ನೋಡೋದಕ್ಕೆ ಸರಿ ಇಲ್ಲ ಅಂತಂದಾಗ ಅವನಂತಾನೆ, ಓ ನೀನಪ್ಪ ಸೆಂಟ್ರಲ್ ವಾಯ್ಸ್ ಕೊಡ್ತಾ ಇದೀಯಾ, ಯಾರ್ ನೀನು, ನಿಮ್ ಮನೆಯಲ್ಲಿರೋದು, ನಿನ್ನ ಹೆಸರೇನು ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ರೆ ಸೆಂಟ್ರಲ್ ವೈಟ್ ಹೇರ್ಸ್ ಹೋಗ್ಬಿಟ್ಟು, ಅದೇ ನಾನೇ ಬರ್ತೀನಿ ಅಂತ ಹೇಳ್ತಾ ಇದೀನಲ್ಲ, ಇನ್ನೇನಕ್ಕೆ ಅವ್ರನ್ನ ಕೇಳ್ತಾ ಇದೀರಾ, ಬನ್ನಿ ಹೋಗೋಣ ಅಂತ ಹೇಳಿ ಅವ್ನ್ ಮಾತಾಡಕ್ ಬಿಡದೆ ಆ ವೈಟ್ ಹೇರ್ಸ್ ಅವ್ನ ಜೊತೆ ವಾಂಟೆಡ್ ಆಗಿ ಹೋಗ್ತಾನೆ. ಏನಕ್ಕಂತಂದ್ರೆ ಹಾನ್ನ ಹೊಡೆದಿರೋದು ನಮ್ ಹೀರೋ ಅಂತ ಗೊತ್ತು. ಇವಾಗ ಇಲ್ಲಿ ನಮ್ ಹೀರೋ ಅವನ ಹೆಸರೇನಾದ್ರೂ ಹೇಳ್ಬಿಟ್ರೆ ಆ ರೋಡೀಸ್ಗೆ ಗೊತ್ತಾದ್ರೆ ನಾವು ರೋಡಿ ಸುಮ್ನೆ ಬಿಡ್ತಾರ, ಇವರೆಲ್ಲ ಹಾನ್ ಕಡೆ ಕೆಲಸ ಮಾಡೋರೇ ತಾನೆ. ಸೊ ಹೀರೋ ಏನಕ್ಕೆ ಸುಮ್ನೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ಅಂತ ಹೇಳಿ ಹೀರೋನ ಅವ್ನ ಹೆಸರು ಹೇಳಕ್ಕೆ ಬಿಟ್ಟಿಲ್ಲ. ಆಮೇಲೆ ಅವರು ಅವನನ್ನ ಅಲ್ಲಿಂದ ಕರ್ಕೊಂಡು ಹೊಟ್ಟೋಗ್ತಾರೆ. ಆದ್ರೆ ವೈಟ್ ಹೇರ್ಸ್ ಅವ್ನ್ ಬಂದು ಅವ್ನ ಫೋನ್ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿರ್ತಾನೆ. ಆ
ಫೋನ್ ಈಗ ನಮ್ ಹೀರೋನೇ ಕೈಯಲ್ಲಿ ಎತ್ಕೊಂಡು ನೋಡೋದು ಅವ್ರ ತಾತ ಕಾಲ್ ಮಾಡ್ತಾ ಇರ್ತಾರೆ. ಓಕೆ, ಈಗ ತಾತ ಒಬ್ರೇ ಇದಾರೆ, ಅವ್ರನ್ನ ಕೂಡ ನಾನೇ ನೋಡ್ಕೋಬೇಕು, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅವ್ನ ಅವ್ರ ರೂಮ್ಗೆ ಹೋಗ್ತಾನೆ. ಆ ತಾತ ತುಂಬಾ ಜಾಲಿಯಾಗಿ ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಆ ತಾತ ಕೂಡ ಒಂದು ಎಕ್ಸಾಮ್ ಬರೆಯೋದಕ್ಕೆ ಏನೋ ಟ್ರೈ ಮಾಡ್ತಿದ್ದಾರೆ, ಏನೋ ಓದ್ತಾ ಇದಾರೇನೋ. ಸೊ ಇವಾಗ ಏನೋ ಒಂದು ಟೆಸ್ಟ್ ಬರ್ದಿದ್ದಾರೆ. ಬರ್ದ್ಬಿಟ್ಟು ನಮ್ ಹೀರೋ ಹತ್ರ ಕೊಟ್ಟಾಗ ನಮ್ ಹೀರೋ ಕೂಡ ಅದನ್ನ ನೋಡ್ಬಿಟ್ಟು, ತಾತ ನೀವು 4 ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂದಾಗ ತಾತಗೆ ತುಂಬಾ ಖುಷಿ ಆಗೋಯ್ತು. ಇನ್ನು ನಾನು 4 ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿ ಮಾಡಿದೀನ, ಪರವಾಗಿಲ್ವೇ, ಓದೋ ವಿಷಯದಲ್ಲಿ ಒಂದ್ ಸ್ಟೆಪ್ ನಾನು ಮುಂದಕ್ಕೆ ಕೊಟ್ಟೋಗಿದ್ದೀನಿ. ನಿನ್ನೆವರೆಗೂ ನಾನು ಬರೀ 3 ಕ್ವಶನ್ಸ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ, ಇವತ್ತು ಒಂದ್ ಸ್ಟೆಪ್ ನಾನು ಹತ್ತಿದೀನಲ್ವಾ ಅಂತ ತುಂಬಾ ಖುಷಿಯಾಗಿ ಫೀಲ್ ಆಗ್ತಾರೆ. ಈ ತಾತ ಈ ವಯಸ್ಸಲ್ಲಿ ಕೂಡ ಓದ್ ಮೇಲೆ ಇಟ್ಕೊಂಡಿರೋ ಇಂಟ್ರೆಸ್ಟ್ ನ ನೋಡಿ ನಮ್ ಹೀರೋಗಿನಷ್ಟು ಸಂತೋಷ. ಈ ತರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದವನು ಅವ್ನ ರೂಮ್ಗೆ ಕೂಡ ಅವ್ನು ಬಂದ್ಬಿಡ್ತಾನೆ. ಅವ್ರ ಅಮ್ಮನ ಅದೇ ಹಾಸ್ಪಿಟಲ್ ಅಲ್ಲಿ ತಾನೆ ಅಡ್ಮಿಟ್ ಆಗಿರ್ತಾರೆ. ಸೊ ಅವನು ರಿಟರ್ನ್ ಬಂದ್ಬಿಡ್ತಾನೆ. ಕೆಳಗಡೆ ಹತ್ರ ಮಲ್ಕೊಂಡಿರ್ಬೇಕಾದ್ರೆ ಅವ್ನಿಗೆ ನಿದ್ದೆ ಬರ್ತಾ ಇಲ್ಲ. ಅವಾಗ ಒಂದೊಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಇದಕ್ಕೂ ಮುಂಚೆ ತಾತನ ಮಾತಾಡ್ಸ್ಕೊಂಡ್ ಬಂದ ಅಲ್ವಾ, ಆತರ ತಾತ ರೂಮ್ ಬಿಟ್ಟು ಅವ್ನು ಹೊರಗಡೆ ಬರೋದಕ್ಕೂ ಮುಂಚೆ ಒಂದು ಕ್ವೆಶ್ಚನ್ ನ ಕೇಳ್ತಾನೆ. ತಾತ, ಈ ವಯಸ್ಸಲ್ಲಿ ಕೂಡ ಏನಕ್ ನೀನು ಓದ್ಬೇಕು ಅಂತ ಅನ್ಕೊಳ್ತಾ ಇದೀಯಾ, ರೆಸ್ಟ್ ತಗೊಳ್ಳೋದನ್ನ ಬಿಟ್ಟು ಇದೇನಕ್ ಮಾಡ್ತಾ ಇದೀಯಾ, ಇದರಿಂದ ಇವಾಗ ನಿನ್ಗೆ ಏನ್ ಸಿಗುತ್ತೆ ಅಂತ ಕೇಳಿದಾಗ ತಾತ ಹೇಳ್ತಾರೆ, ಏನ್ ಸಿಗುತ್ತೆ ಅಂತ ಅಷ್ಟ ಅಸಾಲ್ಟ್ ಆಗಿ ಏನಕ್ಕಪ್ಪ ಕೇಳ್ತಾ ಇದೀಯಾ, ಸಂತೋಷ ಸಿಗುತ್ತೆ, ಏನಂತಾನೆ ಗೊತ್ತಿಲ್ಲ, ಓದಿ 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 ಅದು ಒಂಥರ ನನ್ಗೆ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಯಾವಾಗೂ ಓದ್ತಾ ಇರ್ಬೇಕು ಅಂತ ಅನ್ಸುತ್ತೆ, ಓದೋ ಟೈಮಲ್ಲಿ ಓದಿಲ್ಲ, ಇವಾಗ ನನ್ನ ಆಸೆನ ನೆರವೇರಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ಟೈಮ್ ಅಲ್ವಾಪ, ಅದರಿಂದಾನೇ ಓದ್ತಾ ಇರೋದು. ನಿನ್ನೆವರೆಗೂ ನಾನು ಬರೀ 3 ಕ್ವೆಶ್ಚನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದು, ಆದ್ರೆ ನೋಡು ಇವತ್ತ ಒಂದು ಕ್ವೆಶ್ಚನ್ಗೆ ನಾನು ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ದಕ್ಕೆ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾ ಇದೆ. ಈ ತರ ನಾನು ಅವಾಗ ಓದಿದಿದ್ರೆ ನಾನು ಇನ್ನು ಯಾವ ಸ್ಟೇಜ್ ಅಲ್ಲಿ ಇರ್ತಾ ಇದ್ನೋ, ನನ್ ಮಗನು ಅಂದ್ರೆ ನನ್ ಮೊಮ್ಮಗ ಕೂಡ ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ. ಅವ್ನ್ ಕೂಡ ನಂತರ ಚೆನ್ನಾಗಿ ಓದ್ಬೇಕು, ಅವ್ನ ಜೀವನದಲ್ಲಿ ಅವ್ನ್ ಸಕ್ಸಸ್ ಕಾಣ್ಬೇಕಪ್ಪ. ಬಟ್ ಅವನ್ನ ನೋಡ್ತಾ ಇದ್ರೆ ಯಾಕೆ ಅವನು ಹಿಂದೆ ಉಳ್ಕೊಂಡ್ಬಿಡ್ತಾನೇನೋ ಅಂತ ನನ್ಗೆ ಭಯ ಆಗ್ತಾ ಇದೆ. ದಯವಿಟ್ಟು ಅವ್ನ ಕೈನ ಹಿಡ್ಕೊಂಡು ನೀನೆ ಅವನ್ನ ಓದೋ ತರ ಮಾಡ್ಬೇಕು, ಅವ್ನ ಜೊತೆಗಿರ್ಬೇಕು ಅಂತೆಲ್ಲ ಹೇಳಿರ್ತಾರೆ. ಈಗ ಅದನ್ನ ನೆನ್ಸ್ಕೊಂಡು ನಮ್ ಹೀರೋ ಮಲ್ಗಿರ್ಬೇಕಾದ್ರೆ ಅವ್ನಿಗೊಂಥರ ಅದು ಡಿಸ್ಟರ್ಬ್ಡ್ ಆಗೇ ಇರುತ್ತೆ. ಓಕೆ ಪಾಪ, ವೈಟ್ ಕೂದ್ಲು ಅವ್ನಿಗೆ ಕೂಡ ಯಾರು ಇಲ್ಲ ತಾತನ ಬಿಟ್ರೆ, ಅವ್ನ್ ಕೂಡ ಚೆನ್ನಾಗಿ ಓದೋನ್ನ ಆಗ್ಬೇಕು, ಓದೋನ್ ತರ ನಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಈ ತರ ಇವರು ಸ್ಟಡಿ ಗ್ರೂಪ್ ರೂಮ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಯಾವ್ದೋ ಒಂದು ನ್ಯೂಸ್ ಬರ್ತಾ ಇದೆ. ಅದನ್ನ ನೋಡಿ ಇವರೆಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಈಗ ನಮ್ ಹೀರೋ ಓದ್ತಿದಾರಲ್ವಾ, ಆ ಯೂನಿವರ್ಸಿಟಿಯ ಸ್ಟೂಡೆಂಟ್ ಒಬ್ಬ ಯಾರನ್ನೋ ಕೊಲೆ ಮಾಡ್ಬಿಟ್ಟಿದಾನೆ ಅಂತ. ಕೊಲೆ ಮಾಡಿದಾನೆ ಅಂತಲ್ಲ, ಕೊಲೆ ಮಾಡಿರೋ ಜಾಗದಲ್ಲಿ ಅವ್ನ್ ಇದಾನೆ ಅಂತ. ಸೊ ಅವನೇ ಮಾಡಿರ್ಬೋದು ಅನ್ನೋ ತರ ತಾನೆ ಬರುತ್ತೆ. ಇದನ್ನ ನೋಡಿ ಇವರೆಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಯಾರಪ್ಪ ಅಂತ ನೋಡಿದ್ರೆ ಆ ವೈಟ್ ಹೇರ್ಸ್ ಅವನು. ಇದನ್ನ ನೋಡಿ ಇವರೆಲ್ಲ ಅಯ್ಯೋ ಇವ್ನ್ ಕೊಲೆ ಮಾಡದ್ನ, ಇವ್ನ್ಗೇನೋ ಬಂತು, ಬರ್ಬಾರ್ದು ಕಾಲ ಬಂತಲ್ಲ ಅಂತ ಹೇಳಿ ಇವರೆಲ್ಲ ಬೈಕೊಳ್ತಾ ಇದ್ರೆ ನಮ್ ಹೀರೋ ಮಾತ್ರ ಸಪರೇಟ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನೈಟ್ ಇವನೇ ತಾನೆ ನಮ್ಮ ವೈಟ್ ಹೇರ್ಸ್ ಜೊತೆ ಇದ್ದಿದ್ದು, ಜೊತೆಗೆ ಮೀಟ್ ಮಾಡಿ ಮಾತಾಡಿದ್ದ ಅಲ್ವಾ. ಹಂಗಿರ್ಬೇಕಾದ್ರೆ ಆ ಹಾನ್ ಕಡೆ ಅವರ ತರ ಬಂದು ಅವನ ಕರ್ಕೊಂಡು ಹೋಗಿದ್ದು. ಸೊ ಅವನ ಕೊಲೆನ ಮಾಡಿಲ್ಲ, ಬೇಕಂತ ಅವರೇ ಇವನನ್ನ ಸಿಕ್ಕಾಕಿಸ್ತಾ ಇದಾರೆ ಅಂತ ಇವನ್ಗೆ ಅರ್ಥ ಆಯ್ತು. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಪೊಲೀಸ್ ಆಫೀಸರ್ ಬರ್ತಾರೆ. ಮಿಸ್ಲಿ ಹತ್ರ ಕೂಡ ಮಾತಾಡಿದ್ರಲ್ವಾ, ಆ ಪೊಲೀಸ್ ಆಫೀಸರ್ ಬರ್ತಾರೆ. ಅವ್ರು ಸ್ಟ್ರೇಟ್ ಆಗಿ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಏನಪ್ಪಾ ನಿನ್ನೆ ನೈಟ್ ನೀನೇ ಲಾಸ್ಟ್ ಅವನ್ನ ಮೀಟ್ ಮಾಡಿ ಮಾತಾಡಿದ್ದು ಅಂತ ಹೇಳಿದ ತಕ್ಷಣ ಇವನ್ ಕೂಡ ಹೌದು ಸರ್ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋ ಮಿಕ್ಕಿದ್ 4 ಜನ ಸಖತ್ ಶಾಕ್ ಆಗ್ಬಿಟ್ರು. ಇದ್ಯಾವ ಗ್ಯಾಪ್ ಅಲ್ಲ ಆಯ್ತು, ನೀನ್ ಯಾವಾಗ ಅವನ್ನ ಮೀಟ್ ಮಾಡಿ ಮಾತಾಡ್ದೆ ಅಂತ. ಅವಾಗ ಪೊಲೀಸ್ ಆಫೀಸರ್ ಕೂಡ ಸರಿ ನಿನ್ನ ಸ್ವಲ್ಪ ಮಾತಾಡ್ಬೇಕು ಬಾಪ ಅಂತ ಸಪರೇಟ್ ಆಗಿ ಕರ್ಕೊಂಡೋಗಿ ಕೂರ್ಸಿ ಕೇಳವಾಗ ಅವನು ಎಲ್ಲ ಹೇಳ್ತಾನೆ. ಅಂದ್ರೆ ನೈಟ್ ಅವ್ನ ಏನಕ್ ಮೀಟ್ ಮಾಡ್ದೆ, ಏನಂತ ಮಾತಾಡ್ಕೊಂಡ್ರಿ ಅಂತೆಲ್ಲ ಕೇಳಿದಾಗ ಇವನು ನಡೆದಿರೋದನ್ನ ಹೇಳ್ತಾನೆ. ಸರ್ ನಾನು ಮತ್ತೆ ಅವನು ಇದೇ ಸ್ಕೂಲ್ ಅವರೇ ಅಲ್ವಾ ಸರ್, ನಾವು ಜೊತೆಗೆ ಮಾತಾಡ್ತಾ ಇದ್ವಿ. ಆತರ ಮಾತಾಡ್ತಾ ಇರ್ಬೇಕಾದ್ರೆ ಹಾನ್ ಕಡೆಯವ್ರೆ ಇಬ್ರು ಬಂದು ಅವನನ್ನ ಕರ್ಕೊಂಡೋಗಿದ್ದು. ಸೊ ನನಗ್ ಗೊತ್ತಿರೋಂಗೆ ಅವನಿಗೆ ಕೊಲೆ ಮಾಡಿಲ್ಲ ಸರ್, ಬೇಕಂತಾನೆ ಹಾನ್ ಕಡೆ ಇರೋ ರೌಡಿಗಳೇ ಅವನನ್ನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ. ಸ್ವಲ್ಪ ಏನಂತ ನೀವೇ ನಡವಳಿಕೆ ಎತ್ಕೋಬೇಕು ಸರ್, ಅವನದೇನು ತಪ್ಪಿಲ್ಲ ಅಂತ ಹೇಳಿದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ನಮ್ದೇನಪ್ಪ ಇದೆ ಇದ್ರಲ್ಲಿ, ಕೊಲೆ ನಡೆದಿದೆ ಅಂತಂದ್ರೆ ಎವಿಡೆನ್ಸ್ ಮುಖ್ಯ, ಅಲ್ಲೇನ್ ಎವಿಡೆನ್ಸ್ ಸಿಕ್ಕುತ್ತೋ ಯಾರು ಕೊಲೆ ಮಾಡಿದಾರೋ ಅಂತ ವಿಚಾರಣೆ ಮಾಡದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ನಮ್ ಹೀರೋಗ್ ಒಂಥರ ಯೋಚನೆ, ಒಂಥರ ಬೇಜಾರು. ತಪ್ಪೇ ಮಾಡದೇ ಇರೋನೊಬ್ನು ತಪ್ಪು ಮಾಡಿದಾನೆ ಅಂತ ಹೇಳಿ ಅವ್ನ ಎತ್ಕೊಂಡೋಗಿ ಜೈಲಲ್ಲಿ ಹಾಕಿದ್ರೆ ಪಾಪ ಅವ್ನ್ ಏನ್ ಮಾಡ್ತಾನೆ, ಅವ್ನ್ ಫ್ಯೂಚರ್ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರೋದು. ಆಕ್ಚುಲಿ ಇದಕ್ಕೆಲ್ಲ ಕಾರಣ ಹಾನೇ ತಾನೆ. ಹಾನ್ ಆಲ್ರೆಡಿ ಅವ್ರ ರೌಡಿಗಳ ಹತ್ರ ಹೇಳಿದ್ದ 3 ಜನ ಬಾಡಿ ಗಾರ್ಡ್ ಕೆಲಸ ಸರಿಯಾಗಿ ಮಾಡಿಲ್ಲ, ಅವ್ರಿಗೇನೋ ಒಂದು ಗತಿ ಕಾಣಿಸ್ಬೇಕು ಅಂತ. ಸೊ ಅವನನ್ನ ಈ ತರ ಕೊಲೆ ಕೇಸಲ್ಲಿ ಫಿಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವಾಗ ಹಂಗೆ ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ನಮ್ ಹೀರೋ ಹತ್ರ ಡಲ್ ಆಗಿ ಅವ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರೋದ್ರ ನೋಡ್ಬಿಟ್ಟು ಕಿಮ್ ಕೇಳ್ತಾನೆ, ಏನೋ ಆಯ್ತು, ಏನಕ್ಕೋ ಇವಾಗ ನೀನ್ ಅವ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಅವನೇ ಒಂದು ಕೆಟ್ಟವನು, ಹಾನ್ ಜೊತೆ ಕೆಲಸ ಮಾಡ್ತಾನೆ, ಅವನ ತರ ಬಾಡಿ ಗಾರ್ಡ್ ಆಗಿ ಇಟ್ಕೊಂಡು ಎಲ್ಲಾರನು ಹೊಡಿತಾನೆ, ಹಿಂಸೆ ಕೊಡ್ತಾನೆ ಅಂತಂದ್ರೆ ಅವನಿಗೆ ಬರ್ಬೇಕಾಗಿರೋ ಗತಿನೇ ಬಂದಿದೆ, ನೀನ್ ಏನಕ್ಕೆ ಅವನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಹಂಗಲ್ಲ ಕಣೋ, ಸ್ವಲ್ಪ ನೀನೇ ಯೋಚನೆ ಮಾಡು, ನಿನ್ಗೆ ಅನ್ನಿಸ್ತಾ ಇದೆಯಾ ಆ ಕೊಲೆ ಅವನೇ ಮಾಡಿರ್ತಾನೆ ಅಂತ, ನನಗೆ ಯಾಕೋ ಡೌಟ್ ಆಗಿದೆ ಅಂದಾಗ ಕಿಮ್ ಹೇಳ್ತಾನೆ, ನೀ ಇತರ ಡೌಟ್ ಪಡೋ ಅವಶ್ಯಕತೆನೇ ಇಲ್ಲ ಕಣೋ, ಖಂಡಿತ ಅವನೇ ಮಾಡಿರ್ತಾನೆ, ಅವ್ನ್ ಕೆಟ್ಟವನು ಅಂತ ನಮ್ಗೆ ಚೆನ್ನಾಗೇ ಗೊತ್ತು, ಜೊತೆಗೆ ವಿಡಿಯೋ ಕೂಡ ಇದೆ ಕೊಲೆ ನಡೆದಿರೋ ಜಾಗದಲ್ಲಿ ಅವ್ನ್ ಇದಾನೆ ಅಂತ, ಇದಕ್ ಮೇಲೆ ಏನ್ ಎವಿಡೆನ್ಸ್ ಬೇಕು ಅನ್ನೋ ತರ ಕಿಮ್ ಕೇಳಿದಾಗ ನಮ್ ಹೀರೋ ಬಂದು ಸ್ವಲ್ಪ ಡಲ್ ಆಗಿ ಮುಖ ಇಟ್ಕೊಂಡು ಬರ್ತಾ ಇದ್ದಾನೆ. ಯಾಕಂದ್ರೆ ನಮ್ ಹೀರೋಗೆ ಚೆನ್ನಾಗಿ ಗೊತ್ತು ವೈಟ್ ಹೇರ್ಸ್ ಅವನು ತುಂಬಾ ಒಳ್ಳೆಯವನು, ಅವನಿಗೆ ಕೊಲೆ ಮಾಡಿರೋದಿಲ್ಲ ಅಂತ ನೈಟ್ ಅವನ ಜೊತೆ ಮಾತಾಡಿದ್ರಲ್ಲೇ ಅವ್ನಿಗೆ ಅರ್ಥ ಆಗಿರುತ್ತೆ. ಬಟ್ ಕಿಮ್ಗೆ ಗೊತ್ತಿಲ್ವಲ್ಲ ವೈಟ್ ಹೇರ್ಸ್ ಅವನ್ ಬಗ್ಗೆ. ಸೊ ನಮ್ ಹೀರೋ ಬಂದು ಇಲ್ಲ ಅವ್ನ್ ಕೊಲೆ ಮಾಡಿರಲ್ಲ ಅಂತ ಅನಿಸ್ತಾ ಇದೆ ಅಂತ ಕಿಮ್ ಹತ್ರ ಹೇಳ್ಕೊಂಡ್ ಬರ್ತಾನೆ. ಹಂಗೆ ಆ ಡೌಟ್ ಅಲ್ಲಿ ಮನೆಗೆ ಹೋಗಿದ್ದಾಯ್ತು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಯಾರಿಗೂ ಸರಿಯಾಗಿ ನಿದ್ದೆ ಇಲ್ಲ, ಈ ಕಡೆ ಓದ್ ಕಡೆ ಕೂಡ ಅವ್ರಿಗೆ ಗಮನ ಕೊಡಕ್ ಆಗ್ತಾ ಇಲ್ಲ, ಎಲ್ಲಾರ ಮೈಂಡ್ ಅಲ್ಲೂ ಆ ಕೇಸ್ ಬಗ್ಗೆನೇ ಓಡ್ತಾ
ಇರುತ್ತೆ. ನಮ್ ಹೀರೋ ಕೂಡ ನಡೆದಿರೋ ಎಲ್ಲಾ ವಿಷಯ ಇವ್ರ ಹತ್ರ ಹೇಳಿರ್ತಾರಲ್ವಾ. ಸೊ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ ಏನಕ್ಕೋಸ್ಕರ ಹಾನ್ ಇವ್ರನ್ನ ಈ ತರ ಸಿಕ್ಕಾಕ್ಸಕ್ಕೆ ನೋಡ್ತಾ ಇದ್ದಾನೆ, ಅವ್ರಿಗೋಸ್ಕರನೇ ಅವರೆಲ್ಲ ಕೆಲಸ ಮಾಡ್ತಾ ಇದ್ದು. ಹಂಗಿರ್ಬೇಕಾದ್ರೆ ಏನಕ್ಕೆ ಅವ್ರನ್ನ ಅವ್ರ ಹತ್ರ ಕೊಲೆ ಕೇಸಲ್ಲೆಲ್ಲ ಫಿಟ್ ಮಾಡಕ್ಕೆ ನೋಡ್ತಾ ಇದ್ದಾನೆ, ಹಂಗೆ ಹೆಂಗೆ ಅಂತ ಅವ್ರು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಕಿಮ್ ಒಂದ್ ವಿಷಯನ ಹೇಳ್ತಾನೆ, ವಿತ್ ಬೋರ್ಡ್ ಇಟ್ಟು ಅವನದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಎಷ್ಟೇ ದೊಡ್ಡ ಕೊಲೆ ಕೇಸಲ್ಲಿ ಮೈನರ್ಸ್ ನ ಸಿಕ್ಕಾಕ್ಸಿದ್ರೆ ಅವ್ರು ಬೇಗ ಜೈಲಿಂದ ಬರ್ಬೋದು, ಅವ್ರಿಗೆ ಅಷ್ಟೊಂದು ಜೈಲ್ ಶಿಕ್ಷೆ ಕೊಡೋದಿಲ್ವಲ್ಲ. ಸೊ ಬೇರೆ ಯಾರಾದ್ರೂ ಕೊಲೆ ಮಾಡಿದ್ರೆ ಕೂಡ ಈ ತರ ಮಕ್ಕಳನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಶಿಕ್ಷೆ ಬೇಗ ಮುಗ್ದು ಅವ್ರ ಹೊರಗಡೆನು ಬರ್ತಾರೆ. ಮತ್ತೆ ಜೈಲ್ಗೆ ಹೋಗ್ಬಿಟ್ಟು ಬಂದಿರೋ ಮಕ್ಳು ಅಂತ ಹೇಳಿ ಅವ್ರಿಗೆಲ್ಲೂ ಸರಿಯಾಗಿ ಎಜುಕೇಶನ್ ಸಿಕ್ಕಲ್ಲ, ಕೆಲ್ಸನೂ ಸಿಗಲ್ಲ. ಸೊ ಹಾನ್ ಪ್ಲಾನ್ ಏನು, ಈ ತರ ಜೈಲ್ಗೆ ಹೋಗ್ಬಿಟ್ಟು ಬಂದಿರೋರ್ಗೆ ಒಂದು ರಿಮಾರ್ಕ್ ಆಗಿರುತ್ತೆ, ಅಂತವ್ರನ್ನೆಲ್ಲ ಅವ್ರ ಕಡೆ ಇಟ್ಕೊಂಡು ಅವ್ನು ಹೇಳೋ ತರ ಕೆಲಸಗಳನ್ನ ಮಾಡ್ಬೇಕು, ಅದಕ್ಕೆ ತಕ್ಕಂತ ದುಡ್ಡು ಕೂಡ ಅವನು ಕೊಡ್ತಾನೆ. ಇದೇ ಅವ್ನ ಈ ತರ ಮಾಡ್ತಾ ಇರೋದು ಪ್ಲಾನು ಅಂತ ಇರಬಹುದು ಅಂತ ಹೇಳಿ ನಮ್ ಕಿಮ್ ಕೂಡ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ನೋಡ್ತಾನೆ. ಸೊ ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಕೂತಿರ್ತಾರೆ. ಈ ತರ ಅವತ್ತಿನ ದಿನ ಮುಗಿಸ್ಕೊಂಡು ನಮ್ ಹೀರೋ ಕೂಡ ರಿಟರ್ನ್ ಅವ್ರ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಆ 3 ಜನ ಬಾಡಿ ಗಾರ್ಡ್ಸ್ ಅಲ್ಲಿ ಒಬ್ಬ ಇದ್ದಲ್ವಾ, ವೈಟ್ ಹೇರ್ಸ್ ಜೊತೆ ಒಬ್ಬ ಇದ್ದಲ್ವಾ, ಅವನಲ್ಲೇ ಕೂತಿರ್ತಾನೆ. ಹೀರೋನ ನೋಡಿದ ತಕ್ಷಣ ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ ಮಾತ್ ನಂಬು, ನಿಜವಾಗ್ಲೂ ವೈಟ್ ಹೇರ್ಸ್ ಅವನ ಕೊಲೆನ ಮಾಡ್ಲಿಲ್ಲ, ಅವರೇ ಬೇಕಂತ ಅವ್ರನ್ನ ಸಿಕ್ಕಾಕ್ಸ್ತಾ ಇದಾರೆ, ಅವ್ನಿಗೇನು ಆಗದಿರೋ ತರ ನೀನೇ ನೋಡ್ಕೋ, ದಯವಿಟ್ಟು ಅವ್ನ ಹೆಂಗಾದ್ರೂ ಕೇಸಲ್ಲಿ ಸಿಕ್ಕಾಕೊಳಕ್ ಬಿಡಬೇಡ, ಅವನನ್ನ ಹೊರಗಡೆ ತರಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು ಅಂತ ನಮ್ ಹೀರೋ ಹತ್ರ ಕೇಳ್ತಾ ಇರ್ಬೇಕಾದ್ರೇನೆ ತಕ್ಕಂತ ಪಕ್ಕದಲ್ಲಿ ಒಬ್ಬ ಬಂದು ಅವನ್ನ ಜಾಡ್ಸು ಬೋದಿತಾನ. ಇವನ್ ಬೇರೆ ಯಾರು ಅಲ್ಲ, ಅವತ್ತು ನೈಟ್ ಹಾಸ್ಪಿಟಲ್ ಎಲ್ಲ ವೈಟ್ ಹೇರ್ಸ್ ನ ಕರ್ಕೊಂಡು ಹೋಗಿರ್ತಾನಲ್ಲ, ಇಬ್ರು ಬಂದಿರ್ತಾರೆ, ಅದ್ರಲ್ಲಿ ಒಬ್ಬನೇ ಇವಾಗ ಬಂದಿರೋದು. ಅವನ ಜಾಡ್ಸ್ ಓದ್ಬಿಟ್ಟು ಬೈತಾನೆ, ನಿನ್ಗೆ ಎಷ್ಟೋ ಕೊಬ್ಬು, ಏನ್ ಅವನು ಒಳ್ಳೆಯವನು ಅಂತ ಹೇಳಿ ಊರ್ ತುಂಬಾ ತಮಟೆ ಸಾರ್ತಾ ಇದೆಯೇನೋ, ಯಾಕೆ ಅವನಿಗೆ ಬಂದಿರೋ ಗತಿ ಸಾಲ್ದ, ನಿನ್ಗೂ ಏನಾದ್ರು ಮಾಡ್ಬೇಕಂತ ಹೇಳಿ ಅವ್ನ ಹಂಗೆ ಬೆದರಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ನೀನ್ ಯಾವನೋ, ಏನಕ್ಕೆ ಇವಾಗ ಬಂದು ಅವನ ಹೊಡಿತಾ ಇದೀಯಾ ಹಂಗಂತ ಕೇಳಿದ್ದೆ ತಡ ಇವನ್ಗೆ ಟೆನ್ಷನ್ ಆಗೋಯ್ತು. ಬಚ್ಚಗಳ ತರ ಇದೀರ, ಇಷ್ಟಿಷ್ಟು ಸೋಡಾ ಬುಡ್ಡಿ ಬೇರೆ ಹಾಕೊಂಡಿದ್ಯಾ, ನನ್ ಮೇಲೆ ನೀನ್ ವಾಯ್ಸ್ ರೇಸ್ ಮಾಡ್ತೀಯಾ ಅಂತ ನಮ್ ಹೀರೋನ ಹೊಡಿಯಕ್ಕೆ ಹೋದ್ರೆ ನಮ್ ಹೀರೋನ ಅಸಾಲ್ಟ್ ಆಗೋದೇ ತಿನ್ಬಿಡ್ತಾನ. ತಿರ್ಗಿಸ್ಕೊಂಡ್ ಒಂದೇ ಪಂಚ್ ಅವನ್ಗೆ ಹಾರ್ಕೊಂಡೋಗಿ ಅಷ್ಟು ದೂರದಲ್ಲಿ ಬೀಳ್ತಾನೆ. ಬೀಳೋದ್ ಮಾತ್ರ ಅಲ್ಲ, ಬಿದ್ದಿದ್ ಫೋಸ್ಗೆ ಸರ್ ಜ್ಞಾನ ತಪ್ಪಿನೇ ಬಿದ್ಬಿಟ್ಟಿರ್ತಾರೆ. ಇವಾಗ ನಮ್ ಹೀರೋ ಇವನ್ ಹತ್ರ ಕೇಳ್ತಾರೆ, ಸರಿ ನೀನ್ ಹೇಳು, ನೀನು ಏನ್ ಪ್ರೂಫ್ ನ ಇಟ್ಕೊಂಡು ಹೇಳ್ತಾ ಇದೀಯಾ ಅವನ ಕೊಲೆ ಮಾಡಿಲ್ಲ ಅಂತ, ನನ್ಗೇನಾದ್ರು ವಿಚಾರಣೆ ಹೇಳಿದ್ರೆ ತಾನೆ ನನ್ಗೂ ಅರ್ಥ ಆಗೋದು ಅಂದಾಗ ಅವ್ನ್ ಹೇಳ್ತಾನೆ, ನಿನ್ನೆ ನೈಟ್ ಆಕ್ಚುಲಿ ನಾನು ಅವ್ರ ಹತ್ರದಿಂದ ತಪ್ಪಿಸ್ಕೊಂಡು ಒಂದ್ ಜಾಗದಲ್ಲಿ ಇದ್ದೆ, ಆಮೇಲೆ ಹಂಗೆ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸ್ಮೋಕ್ ಮಾಡೋಣ ಅಂತ ನಾನು ಒಳಗಡೆ ಹೋಗಿದ್ದೆ, ನನ್ನ ಹತ್ರ ಟಾಯ್ಲೆಟ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಒಳಗಡೆ ಬರೋ ಸೌಂಡ್ ನನ್ಗೆ ಕೇಳಿಸ್ತು, ನಾನ್ ನಿಧಾನಕ್ಕೆ ಡೋರ್ ಓಪನ್ ಮಾಡಿ ನೋಡಿದಾಗ ಅವ್ನ್ ಕತ್ತಿಗಾಗಿರೋ ಬ್ಲಡ್ ನ ವಾಶ್ ಮಾಡ್ತಾ ಇದ್ದ, ಆ ಕೊಲೆ ನಡೆದಿರೋದು ಕೂಡ ಅದೇ ಜಾಗದಲ್ಲೇ. ನನ್ಗೆ ಅವಾಗೆ ಅರ್ಥ ಆಯ್ತು ಇವನು ಹಾನ್ ಕಡೆಯವನೇ, ಇವನೇ ಕೊಲೆ ಮಾಡಿರೋದು ಅಂತ. ಇದ್ರೂ ಆ ಕೊಲೆನ ಬೇಕಂತಾನೆ ವೈಟ್ ಹೇರ್ಸ್ ಅವನ್ ಮೇಲೆ ಹಾಕಿದ್ದಾರೆ, ಯಾಕಂದ್ರೆ ಆ ಹಾನ್ಗೆ ಯಾವಾಗೂ ನಾವ್ ಅವ್ನ್ ಕಡೆನೆ ಇರ್ಬೇಕು, ಅವ್ನ್ಗೆ ಬಾಡಿ ಗಾರ್ಡ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದಾನೆ, ಅವ್ನ್ ಕೆಳಗಡೆನೆ ನಾವ್ ಕೆಲಸ ಮಾಡ್ತಾ ಇರ್ಬೇಕು ಅಂತ. ಅದಕ್ಕಂತಾನೆ ಇವಾಗ ವೈಟ್ ಹೇರ್ಸ್ ಅವನ್ನ ಕೂಡ ಪೊಲೀಸ್ ಅಲ್ಲಿ ಸಿಕ್ಕಾಕ್ಸಿದ್ದಾರೆ. ನಾಳೆ ದಿನ ಅವನು ಜೈಲಿಂದ ಹೊರಗಡೆ ಬಂದ್ರೆ ಕೂಡ ಅವ್ನ್ಗಂತಾನೆ ನಾವೆಲ್ಲ ಕೆಲಸ ಮಾಡ್ಬೇಕು ಅಂತ ಎಲ್ಲ ನಿಜ ಇವ್ನು ಹೇಳಿದ್ಮೇಲೆ ಹೀರೋಗ್ ಇವಾಗ ಅರ್ಥ ಆಗ್ತಾ ಇದೆ, ಓಕೆ ಇದಕ್ಕೆಲ್ಲ ಕಾರಣ ಹಾನೆ ಅಂತ. ಅಷ್ಟೇ ಅಲ್ಲ, ಆ ವೈಟ್ ಹೇರ್ಸ್ ಅವ್ನ್ ಕೂಡ ಏನು ತಪ್ಪು ಮಾಡಿಲ್ಲ ಅಂತ. ಹಂಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲಲ್ಲಿ ತೋರಿಸ್ತಾರೆ. ನಮ್ ಹೀರೋ ನೈಟ್ ನಡೆದಿರೋ ಎಲ್ಲಾ ವಿಷಯನ ಬಂದು ಇವ್ರ ಹತ್ರ ಹೇಳ್ತಾರೆ. ಈ ತರ ನಡೆದಿರೋ ವಿಚಾರಕ್ಕೆಲ್ಲ ಹಾನೆ ಕಾರಣ, ಹಾನೆ ರೌಡಿಗಳನ್ನ ಇಟ್ಟು ಹತ್ರ ಕೊಲೆ ಮಾಡಿಸಿ ಬೇಕಂತೆ ಅದನ್ನ ಆ ವೈಟ್ ಹೇರ್ಸ್ ಅವನ್ ಮೇಲೆ ಹಾಕಿದ್ದಾರೆ. ಅದರಿಂದ ವೈಟ್ ಹೇರ್ಸ್ ಅವರು ಮತ್ತೆ ಅವ್ನ ಕಡೆ ಇದ್ರಲ್ಲ ಅವರೆಲ್ಲಾನು ಆ ಹಾನ್ ಜೊತೆನೆ ಇರ್ತಾರೆ, ಅವನ್ಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಈ ತರ ಎಲ್ಲಾರು ಟ್ರಿಕ್ಕಿಯಾಗಿ ಅವನು ಸಿಕ್ಕಾಕಿಸ್ತಾ ಇದ್ದಾನೆ, ಜೈಲಿಗೆ ಕಳಿಸ್ತಾ ಇದ್ದಾನೆ ಅಂತೆಲ್ಲ ಎಲ್ಲ ನಿಜ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನನ್ನ ಕಾಪಾಡ್ಬೇಕು ಅಂತೆಲ್ಲ ಹೇಳಿದಾಗ ಇವ್ರಿಗೆಲ್ಲ ಏನ್ ಹೇಳ್ತಾ ಇದೀಯಾ ನೀನು, ಇದೆಲ್ಲ ಆಗುತ್ತಾ ಅಂತ ಅವ್ನ ಜೊತೆ ನಾವ್ ಇಟ್ಕೋಬೇಕಂತ ಹೇಳ್ತಾರೆ. ಇನ್ ಈ ತರ ಎಲ್ಲ ಹೇಳದ್ಮೇಲೆ ಕಿಮ್ ಸುಮ್ನೆ ಇರ್ತಾನ. ಕಿಮ್ ತುಂಬಾನೇ ಭಯ ಪಡ್ತಾನೆ, ಯಾಕೋ ನಮ್ಗೆ ಈ ತರ ಬೇಡದಿರೋ ಕೆಲ್ಸ, ಏನಕ್ ಸುಮ್ನೆ ನಾವೇ ಈ ತರ ಮುಗ್ ದುರ್ಸೋ ತರ ಆಗ್ಬಿಡತ್ತೆ ಕಣೋ, ಇದ್ರೂ ನಾ ವೈಟ್ ಹೇರ್ಸ್ ಅವ್ನು ಕೂಡ ಕೆಟ್ಟವನೇ ತಾನೆ, ಅವ್ನ್ಗೋಸ್ಕರ ನಾವೇನಕ್ಕೆ ಇದೆಲ್ಲ ಮಾಡ್ಬೇಕು ಅಂದಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡೋ ಆ ವೈಟ್ ಹೇರ್ಸ್ ಅವನು ಕೆಟ್ಟವನ್ ಅಂತಾನೆ ನಾನು ಸ್ಟಾರ್ಟಿಂಗ್ ಅನ್ಕೊಂಡಿದ್ದು, ಬಟ್ ಅವ್ನ್ ತುಂಬಾ ಒಳ್ಳೆಯವನ್ ಕಣೋ, ಅವ್ನ್ಗೂ ಓದ್ಬೇಕು, ಚೆನ್ನಾಗ್ ಮುಂದೆ ಬರ್ಬೇಕು ಅಂತಾನೆ ಅವ್ನ್ಗೆ ಇದೆ, ಬಟ್ ಬೇರೆ ವಿಧಿ ಇಲ್ದೆ ಅವ್ರ ತಾತನ್ ಟ್ರೀಟ್ಮೆಂಟ್ ಗೋಸ್ಕರ ದುಡ್ಡುಗೋಸ್ಕರ ಹಾನ್ ಹತ್ರ ಸಿಕ್ಕಾಕೊಂಡಿದ್ದಾನೆ ಕಣೋ. ಇವಾಗ ಅವ್ನ ಕಾಪಾಡ್ಬೇಕಾಗಿರೋದು ನಮ್ ಜವಾಬ್ದಾರಿನೇ, ಅವ್ರ ತಾತನ್ಗೆ ಕೂಡ ನಾನ್ ಮಾತ್ ಕೊಟ್ಟಿದೀನಿ. ಸೊ ಹೆಂಗಾದ್ರೂ ಮಾಡಿ ಅವ್ನನ್ನ ನಾವು ಕಾಪಾಡಿ ಕರ್ಕೊಂಡ್ ಬರ್ಬೇಕು, ಅವ್ನ್ ಚೆನ್ನಾಗಿ ಓದೋ ತರ ಮಾಡ್ಬೇಕು ಅಂತ ಹೇಳಿದಾಗ ಇವ್ರು ಕೂಡ ಸರಿ ಆಯ್ತು, ಓಕೆ ಏನಾದ್ರು ಪ್ಲಾನ್ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳ್ತಾರೆ. ಇವಾಗ ಇವ್ರ ಪ್ಲಾನ್ ಏನಂದ್ರೆ ಹಾನ್ ಜಾಗಕ್ಕೆ ಹೋಗ್ಬಿಟ್ಟು ಆ ಕತ್ತಿನ ಎತ್ತಬೇಕು ಅಂತ. ಅಂದ್ರೆ ಕೊಲೆ ಮಾಡಿದೀವಿ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಬಂದು ಆ ಕತ್ತಿನೇ. ಮತ್ತೆ ಆ ವೈಟ್ ಹೇರ್ಸ್ ಅವ್ನ್ ಫ್ರೆಂಡ್ ಕೂಡ ಹೇಳಿರ್ತಾನಲ್ವಾ, ಕೊಲೆ ಮಾಡಿದ್ ಬೇರೆ ಯಾರು, ಆ ಕೊಲೆ ಮಾಡಿರೋ ಕತ್ತಿನ ಕೂಡ ನೀರಲ್ಲಿ ವಾಶ್ ಮಾಡ್ತಾ ಇದ್ರು ಅಂತ. ಸೊ ಆ ಕತ್ತಿ ಬಂದು ಹಾನ್ ಇರೋ ಜಾಗದಲ್ಲೇ ಇರುತ್ತೆ. ಈಗ ನಾವ್ ಆ ಕತ್ತಿನ ಎತ್ಕೊಂಬಂದ್ರೆ ಅದು ವೈಟ್ ಹೇರ್ಸ್ ಮಾಡಿದ್ದಲ್ಲ ಅಂತ ನಮ್ಗೆ ಪ್ರೂಫ್ ಆಗ್ಬಿಡುತ್ತೆ. ಸೊ ಆ ಕತ್ತಿನ ಎತ್ತಬೇಕು ಅಂತ ಹೇಳಿ ಇವರು ಪ್ಲಾನ್ ಮಾಡ್ತಾ ಇರೋದು. ಬಟ್ ಆ ಕತ್ತಿ ಬಂದು ಹಾನ್ ಅವರ ಒಂದು ಕಂಪನಿಯಲ್ಲಿ ಇರುತ್ತೆ, ಆ ದೊಡ್ಡ ಒಂದು ಆಫೀಸ್ ತರನೇ ಇರುತ್ತೆ ಆ ಜಾಗ. ಅಲ್ಲಿ ಹೆಜ್ಜೆಗೂ ಫುಲ್ ರೌಡಿಗಳು, ಗ್ಯಾಂಗ್ಸ್ಟರ್ಸೇ ಇರ್ತಾರೆ. ಅಷ್ಟೇ ಅಲ್ಲದೆ ಸ್ಕೂಲ್ ಅಲ್ಲಿ ಹಾನ್ ಜೊತೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಹಾನ್ ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರಲ್ಲ ಕೆಲವು ರೌಡಿ ಹುಡುಗರು, ಆ ಹುಡುಗರು ಕೂಡ ಆ ಜಾಗದಲ್ಲಿ ಇದ್ದಾರೆ. ಅವರು ಬೆಳಗ್ಗೆ ಹೊತ್ತು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಬಂದ್ರೆ ಸಂಜೆ ಹೊತ್ತು ಇಲ್ಲಿ ಈ ರೌಡಿಗಳ ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಇರ್ತಾರೆ ಕಾವಲ್ ಕಾಯ್ಕೊಂಡು. ಸೊ ಅಂತ ಅವರು ಯಾರೆಲ್ಲ ಹಾನ್ ಗೋಸ್ಕರ ಕೆಲಸ ಮಾಡ್ತಾ ಇದ್ರು ಆ ತರ ಸ್ಟೂಡೆಂಟ್ಸ್ ನ ಕಂಡು ಹಿಡಿದು, ಅದ್ರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರಲ್ವಾ, ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಯೂನಿಫಾರ್ಮ್ಸ್ ನ ಇವ್ರು ತಗೊಂಡು ಈಗ ಹಾನ್ ಜಾಗಕ್ಕೆ ಇವರ ಯೂನಿಫಾರ್ಮ್ಸ್ ಎಲ್ಲ ಹಾಕೊಂಡು ಬಂದಿರ್ತಾರೆ. ಅಂದ್ರೆ ಯಾರಿಗೂ ಡೌಟ್ ಬರ್ಬಾರ್ದಲ್ವಾ, ನಾವು ಕೂಡ ಹಾನ್ ಕಡೆಯವ್ರೆ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ಈ ತರ ಬರೋದು. ಎಷ್ಟೇ ಅವ್ರ ಹತ್ರ ಯೂನಿಫಾರ್ಮ್ ಹಾಕೊಂಡು ಒಳಗಡೆ
ಒಳಗಡೆ ಬಂದ್ರೆ ಬಿಟ್ಬಿಡ್ತಾರ, ಅಲ್ಲಿ ಚೆಕಿಂಗ್ ಎಲ್ಲ ಇರತ್ತಲ್ವಾ, ಅಲ್ಲಿ ಇಬ್ರು ನಿಂತ್ಕೊಂಡಿರ್ತಾರೆ ಇವ್ರನ್ನ ಚೆಕ್ ಮಾಡಕ್ಕೆ ಅಂತ, ಕರೆಕ್ಟ್ ಆಗಿ ಇವ್ರು ಬರ್ತಿದಾರಾ ಅಂತ. ಮೀನ್ಸ್ ಅವ್ನ ಕಡೆ ಕೆಲಸ ಮಾಡ್ತಾ ಇರೋರು ಅವ್ರು ಕೂಡ ಬಂದು ಹೆಸರೆಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಇವ್ರು ಕೂಡ ಇವ್ರ ಹೆಸರನ್ನ ಹೇಳ್ತಾರೆ. ಅಂದ್ರೆ ಇವರ ಒರಿಜಿನಲ್ ನೇಮ್ ಹೇಳೋದಿಲ್ಲ, ಈಗ ಯೂನಿಫಾರ್ಮ್ ಹಾಕೊಂಡ್ ಬಂದಿರ್ತಾರಲ್ಲ ಆ ಹುಡುಗರ ಹೆಸರನ್ನ ಹೇಳ್ತಾರೆ. ಸೊ ಇವ್ರು ಕೂಡ ಓಕೆ ಹೆಸರೆಲ್ಲ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿ ಒಳಗಡೆ ಬಿಟ್ಬಿಟ್ರು. ಇದ್ರೂನು ಅಲ್ಲಿರೋ ಇಬ್ಬರಿಗೆ ಡೌಟ್ ಇದ್ದೇ ಇರುತ್ತೆ, ಯಾವಾಗೂ ನಾವ್ ಈ ಮುಖಗಳನ್ನ ನೋಡಿಲ್ವಲ್ಲ, ಹೊಸದಾಗಿದೆಯಲ್ವಾ ಅಂತ. ಬಟ್ ಇವ್ರಿಗೆ ಒಂದೇ ಸಂತೋಷ, ಅಪಡಿ ನಮ್ಮನ್ನ ಬಿಟ್ಬಿಟ್ರು ಅಂತ. ಈ ತರ ಒಳಗಡೆ ಹೋಗ್ತಾ ಇರೋದು 3 ಜನನೇ, ಮ್ಯಾಕ್ಸು, ನಮ್ ಹೀರೋ ಮತ್ತೆ ಯೋನಿ. ಯಾಕಂದ್ರೆ 3 ಜನಕ್ಕೆ ತಾನೆ ಚೆನ್ನಾಗಿ ಫೈಟಿಂಗ್ ಬರೋದು. ಇನ್ನಿಬ್ರು ಇದಾರೆ ಮಾಸ್ಟರ್ ಪೀಸು ಈ ಗ್ಯಾಂಗಿಗೆ, ಬೇರೆ ಯಾರು, ಕಿಮ್ಮು ಮತ್ತೆ ಅಜಿಯಾ. ಅವರಿಬ್ರು ಒಂದ್ ಜಾಗದಲ್ಲಿ ಕೂತ್ಕೊಂಡು ಡ್ರೋನ್ ಎಲ್ಲ ಬಿಡ್ತಾ ಇರ್ತಾರೆ. ಮೀನ್ಸ್ ಅಲ್ಲಿ ಏನ್ ನಡೀತದೆ ಅಂತ ನೋಡ್ಬೇಕಲ್ವಾ, ಸೊ ಡ್ರೋನ್ ಎಲ್ಲ ಬಿಡ್ತಾ ಇರ್ತಾರೆ. ಅಂದ್ರೆ ಈಗ ಇವ್ರು ಕರೆಕ್ಟ್ ಆಗಿ ಯಾವ ಫ್ಲೋರ್ಗೆ ಹೋಗ್ಬೇಕೇನು ಅಂತ ನೋಡಿ ಇವ್ರು ಇನ್ಸ್ಟ್ರಕ್ಷನ್ ಕೊಟ್ರೇನೆ ಇವ್ರು ಹೋಗಕ್ ಆಗೋದು. ಹಾನ್ ಎಲ್ಲಿರ್ತಾನೆ, ಮೋಸ್ಟ್ಲಿ ಆ ಕತ್ತಿ ಎಲ್ಲಿರ್ಬೋದು ಅಂತ ಒಂದು ಗೆಸ್ ಮಾಡಿ ಇವ್ರು ಹೇಳ್ಬೇಕು. ಆ ಡ್ರೋನ್ ಹೋಗ್ತಾ ಇರೋ ರೂಮ್ ಎಲ್ಲ ಚೆಕ್ ಮಾಡಿ ನೋಡ್ಬೇಕಲ್ವಾ, ಆತರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಇವ್ರು ಒಳಗಡೆ ಹೋಗೋದು. ಆದ್ರೆ ಒಳಗಡೆ ಹೋಗಿರೋ ಇವ್ರಿಗೆ ಸಖತ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಹಾನ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆಲ್ಲ ಇವತ್ತೊಂದು ಫೈಟಿಂಗ್ ಟ್ರೈನಿಂಗ್ ಇರುತ್ತೆ, ಎಲ್ಲರೂ ಒಂದೇ ಜಾಗದಲ್ಲೇ ಬಂದಿರ್ಬೇಕು ಅಂತ ಹೇಳ್ತಾರೆ. ಇನ್ ಇವ್ರೇನಾದ್ರೂ ಆ ಗುಂಪಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಡೌಟ್ ಬಂದ್ಬಿಡಲ್ವಾ, ಅಲ್ಲಿರೋರ್ ಇವ್ರ ಮುಖ ನೋಡ್ಬಿಟ್ರೆ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ತೊಂದರೆ ಆಗ್ಬಿಡತ್ತಲ್ವಾ ಅಂತ ಹೇಳಿ ಭಯ ಪಡ್ತಾರೆ. ಆದ್ರೆ ನಮ್ ಹೀರೋಗ ಭಯ ಇಲ್ಲ. ಮ್ಯಾಕ್ಸು ಮತ್ತೆ ಯೋನಿ ಇಬ್ರು ಬೇಡ ನಾವ್ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾರೆ. ಬಟ್ ನಮ್ ಹೀರೋ ಇಲ್ಲಿಂದ ಹೋದ್ರೆ ಕತ್ತಿ ತಗೊಂಡೇ ನಾವ್ ಹೋಗ್ಬೇಕು ಅಂತ ಹೇಳಿ ಅವ್ನ್ ಫರ್ದರ್ ಆಗಿ ಮುಂದ್ಗಡೆ ಹೋಗ್ತಾನೆ. ಅವ್ರು ಕೂಡ ಡ್ರೋನ್ ಬಿಡ್ತಾ ಇರೋರು ಕೂಡ ಡ್ರೋನ್ ನ ಚೆಕ್ ಮಾಡ್ಕೊಂಡು ಹೋದಾಗ ಹಾನ್ ಯಾವ್ದೋ ಒಂದು ರೂಮ್ ಅಲ್ಲಿ ಇರ್ತಾನೆ, ಇಂತ ಫ್ಲೋರ್ ಅಲ್ಲಿ ಇಂತ ರೂಮ್ ಅಲ್ಲಿ ಇದ್ದಾನೆ, ಮೋಸ್ಟ್ಲಿ ಕತ್ತಿ ಆ ರೂಮ್ ಅಲ್ಲೇ ಇರ್ಬೋದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಇವ್ರು ಕೂಡ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನಕ್ಕೆ ಇವ್ರು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಈಗ ಟ್ರೈನಿಂಗ್ ಕೊಡ್ತಾ ಇರೋದು, ಈ ಫೈಟಿಂಗ್ ಟ್ರೈನಿಂಗ್ ಕೊಡ್ತಾ ಇರೋದು ಮೇಲೆ ಫ್ಲೋರ್ ಅಲ್ಲಿ. ಸೊ ಈ ಹಾನ್ ಕಡೆಯವರೆಲ್ಲ ಬಂದ್ರೆ ಮೋಸ್ಟ್ಲಿ ಲಿಫ್ಟ್ ಅಲ್ಲೇ ತಾನೇ ಬರ್ತಾರೆ, ನಾವು ಸ್ಟೆಪ್ಸ್ ಎತ್ಕೊಂಡು ಆರಾಮಾಗಿ ಹೊಟ್ಟೋಗ್ಬೋದು ಅಂತ ಹೇಳಿ ಅವ್ರು ಸ್ಟೆಪ್ಸ್ ಹತ್ಬೇಕು ಅಂತ ನೋಡ್ತಾರೆ. ಆದ್ರೆ ಅಷ್ಟ್ರಲ್ಲಿ ತುಂಬಾ ಜನ ಸ್ಟೆಪ್ಸ್ ಕಡೆನೆ ಬರ್ತಾ ಇರ್ತಾರೆ. ಇದನ್ನ ನೋಡಿ ಇವ್ರು ಸಖತ್ ಶಾಕ್ ಆಗ್ಬಿಟ್ರು. ಅಯ್ಯೋ ಅವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ ನಮ್ ಕತೆ ಮುಗೀತು ಅಂತ ತುಂಬಾನೇ ಭಯ ಪಡ್ತಾರೆ. ಅವಾಗ್ಲೇ ಇವ್ರಿಗೊಂದ್ ವಿಷಯ ಗೊತ್ತಾಗೋದು, ಓಕೆ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಸ್ಟೆಪ್ಸ್ ಅಲ್ಲೇ ಬರ್ತಾ ಇದಾರೆ ಅಂತ. ಅದ್ರಲ್ಲಿ ರೌಡಿ ಬಾಯ್ಸ್ ಕೂಡ ಇರ್ತಾರೆ, ಕ್ಯಾಪ್ ಹಾಕೊಂಡಿರೋನು ಇರ್ತಾನೆ. ಇವ್ರ ಈ ತರ ಬರ್ತಾ ಇರ್ಬೇಕಾದ್ರೇನೆ ಇವ್ರೊಂದ್ ವಿಷಯನ ಮಾತಾಡ್ತಾ ಇದಾರೆ ವೈಟ್ ಏರ್ ಝೋನ್ ಬಗ್ಗೆನೆ. ಆಕ್ಚುಲಿ ವೈಟ್ ಏರ್ ಝೋನ್ ಏನಕ್ಕೆ ಈ ತರ ಜೈಲ್ಗೆ ಹೋದ, ಏನಕ್ಕೆ ಕುಪ್ಕೊಂಡು ಜೈಲ್ಗೆ ಹೋದ ಅಂತಂದ್ರೆ, ಹೋಗ್ಬಿಟ್ಟು ಬಂದ್ರೆ ನಿನ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ, ಒಳ್ಳೆ ಸಂಬಳ ಕೊಡ್ತೀನಿ ಅಂತೆಲ್ಲ ಹಾನ್ ಮಾತ್ ಕೊಟ್ಟಿರ್ತಾನೆ, ಅದ್ರಿಂದಾನೇ ಇವ್ನು ಹೋಗಿರೋದು ಅಂತ. ಈಗ ಈ ವಿಷಯನೆಲ್ಲ ಇವ್ರು ಕೇಳಿಸ್ಕೊಂಡ್ರು. ಬಟ್ ಹೋಗ್ತಾ ಇರೋ ಆ ರೌಡಿಗೆ ಮೇಲಿಂದ ಏನೋ ಸೌಂಡ್ ಬಂದ್ಬಿಡ್ತು. ಇಲ್ಲಿ ಏನ್ ವಿಷಯ ಅಂತಂದ್ರೆ, ಯೋನಿ ಮತ್ತೆ ಮ್ಯಾಕ್ಸ್ ಇಬ್ರು ಕೆಳಗಡೆ ಫ್ಲೋರ್ ಅಲ್ಲೇ ಒಂದ್ ಹತ್ರ ಹೌಸ್ಕೊಂಡಿರ್ತಾರೆ, ನಮ್ ಹೀರೋ ಮಾತ್ರನೇ ಮೇಲೆ ಹೋಗಿರೋದು. ಅವ್ನಿಗೆ ಡೌಟ್ ಬಂದ್ಬಿಡ್ತು, ಮೇಲೆ ಏನೋ ಸೌಂಡ್ ಬರ್ತಾ ಇದೆ ಅಂತ. ಅವನಿಗೆ ಸ್ಟೆಪ್ಸ್ ಎತ್ಕೊಂಡ್ ಮೇಲೆ ಹೊರಟೋಗೋದ, ಅಯ್ಯೋ ಅಂತ ಹೇಳಿ ಇವನು ಮೇಲೆ ಬಂದ್ಬಿಟ್ಟ. ಎಲ್ಲೋದಪ್ಪ ನಮ್ ಹೀರೋ ಅಂತ ನೋಡಿದ್ರೆ ಅಲ್ಲೇ ಮೇಲೆ ಒಂದು ಸಜ್ಜಾ ತರ ಇರತ್ತಲ್ಲ, ಅದ್ರ ಮೇಲೆ ಹೌಸ್ಕೊಂಡು ಮಲಗಿರ್ತಾನೆ. ಮೇಲೆ ಬರೋ ಈ ರೌಡಿ ಕೂಡ ಹಂಗೆ ಸುತ್ತಮುತ್ತ ನೋಡ್ಬಿಟ್ಟು ಯಾರು ಇಲ್ಲ ಅಂತ ಹೋಗ್ಬೇಕಾದ್ರೆ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾನೆ. ನಮ್ ಹೀರೋ ಕೂಡ ಅಯ್ಯೋ ಇವ್ನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟೋದ್ ಅಂತ ಇರತ್ತೆ, ಇನ್ನು ಅವ್ನ ಇವಾಗ ಹೆಂಗ್ ಒಳಗಡೆ ಬರ್ತಾನೆ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮ್ಯಾಕ್ಸ್ ನ ಮತ್ತೆ ಯೋನಿನ ತೋರಿಸ್ತಾರೆ. ಇವ್ರಿಬ್ರು ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇವ್ರ ಸ್ಕೂಲ್ ಅಲ್ಲಿ ಓದ್ತಾ ಇರೋ ಇನ್ನೊಬ್ಬ ಹಾನ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾನಲ್ವಾ, ಅವ್ನು ಆಪೋಸಿಟ್ ಅಲ್ಲಿ ಬಂದ್ಬಿಟ್ಟ. ಇವ್ರನ್ನ ನೋಡಿದ್ಮೇಲೆ ನಾವ್ ಸುಮ್ನೆ ಇರ್ತಾನ, ಏನೋ ಸ್ಕೂಲಲ್ಲೇ ನಮ್ಮ ಹತ್ರ ಸರಿಯಾಗಿ ಒದೆ ತಿಂತಾ ಇದ್ದೆ, ಅಲ್ಲಿ ಒದೆ ತಿನ್ನೋದ್ ಸಾಲ್ದು ಅಂತ ಈ ಸತಿ ನಮ್ ಜಾಗಕ್ಕೆ ಬಂದಿದ್ಯಾ, ನಿನ್ಗೆ ಎಷ್ಟೋ ಧೈರ್ಯ ಅಂತ ಅವನಿಗೆ ಬೈಕೊಂಡು ಮುಂದೆ ಬರ್ತಾನೆ. ಆಗ ಯೋನಿ ಹೇಳ್ತಾಳೆ, ಇಲ್ಲಿ ನೋಡು ಆಲ್ಮೋಸ್ಟ್ ನಾವು ಫ್ಲೋರ್ ಹತ್ರ ಬಂದ್ಬಿಟ್ವಿ, ಇನ್ನೊಂದ್ 2 ಮೆಟ್ಲು ಹತ್ಕೊಂಡು ಹೋದ್ರೆ ಬಂದ್ಬಿಡುತ್ತೆ, ನಾನು ಹೋಗ್ಬಿಟ್ಟ ಕತ್ತಿ ಎಲ್ಲಿದೆ ಅಂತ ಹುಡುಕ್ತೀನಿ, ನೀನ್ ಇವ್ರನ್ನ ಮ್ಯಾನೇಜ್ ಮಾಡ್ಕೋ, ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಬಿಟ್ಬಿಡ್ಬೇಡ ಕಣ ಅಂತ ಹೇಳಿ ಯೋನಿ ಅಲ್ಲಿಂದ ಹೊಟ್ಟೋದ್ಲು. ಇಲ್ಲಿ ಮ್ಯಾಕ್ಸ್ ಗೆ ಮತ್ತೆ ಆ ರೌಡಿಗೆ ಜಗಳ ಆಗ್ತಾ ಇರುತ್ತೆ. ಅವನು ಸಾಮಾನ್ಯವಾದವನಲ್ಲ ಪಾಪ, ಮ್ಯಾಕ್ಸ್ ನಾನೇ ಹಾಕೊಂಡ್ ಸರಿಯಾಗಿ ಬಟ್ಟೆ ಹೋಗ್ದಂಗ್ ಹೋಗ್ಬಿಟ್ಟ. ಆತರ ಮ್ಯಾಕ್ಸ್ ಕೆಳಗಡೆ ಬೀಳ್ಬೇಕಾದ್ರೆ ಅವ್ನ್ ಕಿವಿಯಲ್ಲಿರೋ ಹೇರ್ ಬಡ್ಸ್ ಕೂಡ ಕೆಳಗಡೆ ಬಂದು ಬಿದ್ದೋಯ್ತು. ಅದ್ರ ನೋಡಿ ಅವ್ನ್ ಕಾಲಲ್ಲೇ ಹಾಕಿ ತುಳಿದಾಕ್ಬಿಟ್ಟ. ಈ ತರ ಮ್ಯಾಕ್ಸ್ ನೋವಲ್ ಕೆಳಗಡೆ ಬಿದ್ದಿರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಏನಕ್ತಾನ ಟೆರಸ್ ಬಂದು ಅಂತ ಇವಾಗ ಬೈಕೊಂಡ್ ನಿಂತಿರ್ತಾನೆ. ಯಾಕಂದ್ರೆ ಸುಮಾರು ಸತಿ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಡೋರ್ ಬೇರೆ ಓಪನ್ ಆಗ್ತಾ ಇಲ್ಲ. ಅವನೊಂದ್ ಕಡೆ ಲಾಕ್ ಆಗ್ಬಿಟ್ಟ, ಮ್ಯಾಕ್ಸ್ ಒಂದ್ ಕಡೆ ಬಿದ್ದ. ಈ ಕಡೆ ರೂಮ್ ಒಳಗಡೆ ಹೋಗಿರೋ ಯೋನಿ ಹೆಂಗೋ ಸೇಫ್ ಆಗ ರೂಮ್ ಒಳಗಡೆ ಹೋದ್ಲು, ಯಾರು ಹಿಂದ್ಗಡೆ ಬರ್ಲಿಲ್ಲ. ಅಲ್ಲಿ ಇಲ್ಲಿ ಕತ್ತಿನ ಹುಡುಕಿ ಹೆಂಗೋ ಕತ್ತಿನ ಎತ್ಕೊಂಡ್ಬಿಟ್ಲು. ಇನ್ನೇ ನೈಸಗಲ್ಲಿಂದ ಹೊರಗಡೆ ಬರ್ಬೇಕನ್ನೋಷ್ಟ್ರಲ್ಲಿ ಆ ರೌಡಿ ಒಬ್ಬ ಒಳಗಡೆ ಬಂದ್ಬಿಟ್ಟ. ಇವಳು ಹಂಗೆ ಬೈದಲ್ಲಿ ಹೋಗಿ ಟೇಬಲ್ ಅಡಿ ಹೌಸ್ಕೊಂಡ್ಬಿಡ್ತಾಳೆ. ಆದ್ರೆ ರೌಡಿಗಳಿಗೆ ಏನು ಸುಮ್ನೆನ ಇರತ್ತೆ ಆ 6th ಸೆನ್ಸ್ ಅನ್ನೋದು. ಕರೆಕ್ಟ್ ಆಗಿ ಅವಳ ಟೇಬಲ್ ಕೆಳಗಡೆ ಇದ್ದಾಳೆ ಅಂತ ಅವ್ನಿಗೆ ಗೊತ್ತಾಗೋಯ್ತು, ಅವಳನ್ನ ಕಂಡಿಡಿದ್ಬಿಟ್ಟ. ಇನ್ನೊಂದ್ ಕಡೆ ಆ ಹಾನ್ ನ ತೋರಿಸ್ತಾರೆ. ಅಂದ್ರೆ ಈಗ ಫೈಟಿಂಗ್ ಟ್ರೈನಿಂಗ್ ಅಂತೆಲ್ಲ ಹೇಳಿದ್ರಲ್ವಾ, ಆ ಜಾಗನ ತೋರಿಸ್ತಾರೆ. ಅಲ್ಲೇ ವೈಟ್ ಏರ್ ಝೋನ್ ಕೂಡ ಇರ್ತಾನೆ. ಅಂದ್ರೆ ಇನ್ನು ಅವನು ಪೊಲೀಸ್ಗೆ ಸರೆಂಡರ್ ಆಗಿಲ್ಲ, ಇವನೇ ತಪ್ಪು ಮಾಡಿರೋದು ಅಂತ ಎಲ್ಲ ನ್ಯೂಸ್ ಅಲ್ಲಿ ಬಂದಿದೆ. ಈಗ ಹಾನ್ ಬಂದು ಎಲ್ಲರ ಹತ್ರ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಅಂದ್ರೆ ಈಗ ಈ ವೈಟ್ ಏರ್ ಝೋನ್ ಬಂದು ಪೊಲೀಸ್ ಹತ್ರ ಹೋಗಿ ಸರೆಂಡರ್ ಆದ್ರೆ ಅವ್ನಿಗೆ ಇಷ್ಟು ದುಡ್ಡು ಸಿಗುತ್ತೆ, ನಾಳೆ ದಿನ ಅವ್ನ್ ಜೈಲಿಂದ ಹೊರಗಡೆ ಬಂದ್ಮೇಲೆ ನಮ್ ಗ್ಯಾಂಗ್ ಅಲ್ಲಿ ಇವ್ನ್ ಕೂಡ ಒಬ್ನಾಗ್ಬಿಡ್ತಾನೆ ಅಂತ ಎಲ್ಲರ ಹತ್ರ ಹೆಮ್ಮೆಯಾಗಿ ಹೇಳ್ತಾ ಇರ್ತಾನೆ. ಅದೇನೋ ದೊಡ್ಡ ಗವರ್ಮೆಂಟ್ ಪೋಸ್ಟಿಂಗ್ ಅನ್ನೋ ತರ. ಇಷ್ಟು ಮಾತ್ರ ದುಡ್ಡು ಕೊಟ್ಟು ಅವ್ನಿಗೆ ಕೆಲಸ ಕೊಡೋದು ಅಲ್ದೆ, ನಿಮ್ ತಾತ ಈಗ ಹಾಸ್ಪಿಟಲ್ ಅಲ್ಲಿ ಇದಾರಲ್ವಾ, ಅವರ ಕಂಪ್ಲೀಟ್ ಮೆಡಿಕಲ್ ಖರ್ಚುಗಳನ್ನ ಕೂಡ ನಾನೇ ನೋಡ್ಕೊಂತೀನಿ ಅಂತೆಲ್ಲ ಹೇಳ್ತಾನೆ. ಈ ತರ ಹೇಳಿದ್ಮೇಲೆ ಅವ್ರ ತಾತಗೋಸ್ಕರ ಅವ್ನು ಇಷ್ಟು ಕಷ್ಟ ಪಡ್ತಾ ಇರೋದು. ಸೊ ಇವ್ನ್ ಕೂಡ ಹಂಗೆ ಧೈರ್ಯವಾಗಿ ಹೌದು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ಬಿಟ್ಟ. ಅಂದ್ರೆ ಎಲ್ಲರ ಮುಂದೆ ಅವನು ನಿಜ ಹೇಳ್ದ. ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಹಾನ ಪೊಲೀಸ್ ಅವ್ರನ್ನ ಕೂಡ ಇಲ್ಲಿ ಕರೆದಿರ್ತಾನೆ, ವೈಟ್ ಏರ್ ಝೋನ್ ಇಲ್ಲೇ ಇದಾನೆ ಅಂತ. ಸೊ ಪೊಲೀಸ್ ಅವ್ರು ಕೂಡ ಒಳಗಡೆ ಬಂದು ನೋಡಿದ್ರು. ಅದೇ ಟೈಮಲ್ಲಿ ಇವ್ನ್ ಕೂಡ ಅವ್ನ್ ಬಾಯಾರೆ ಅವನೇ ಹೇಳಿರ್ತಾನಲ್ವಾ ನಾನೇ ಕೊಲೆ ಮಾಡಿದ್ದು ಅಂತ. ಸೊ
ಅದನ್ನ ಪೊಲೀಸ್ ಅವ್ರು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಡೋರ್ ನ ತೆಗಿಯಕ್ಕಾಗದೆ ಅಯ್ಯೋ ಡೋರ್ ಓಪನ್ ಆಗ್ತಾ ಇಲ್ವೇ ಅಂತ ಹೇಳಿ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ನಮ್ ಹೀರೋ ಡೋರ್ ತೆಕ್ಕೊಂಡ್ ಬರ್ಬೇಕು, ಯೋನಿಯಾ ರೋಡಿಂದ ತಪ್ಪಿಸ್ಕೊಬೇಕು, ಮ್ಯಾಕ್ಸ್ ಗೆ ಏನಾಯ್ತು, ಈ ಕಡೆ ವೈಟ್ ಹೇರ್ ಸೌಂಡ್ ಏನಾಯ್ತು, ಅಷ್ಟೇ ಅಲ್ಲ ನಮ್ಮ ಮಾಸ್ಟರ್ ಪೀಸ್ ಇಬ್ರು ಇದಾರಲ್ಲ ಕಿಮ್ಮು ಮತ್ತೆ ಜಿಯಾ ಅವರಿಬ್ರಿಗೆ ಏನಾಯ್ತು ಅಂತ ಎಲ್ಲ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಇದನ್ನ ಬಿಟ್ಟು ಇನ್ನೊಂದು 3 ಎಪಿಸೋಡ್ ಬರುತ್ತೆ ಅಷ್ಟೇ, ಈ ಸೀರೀಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಮತ್ತೆ ಈ ಸೀರೀಸ್ ನ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.